ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರೋಶ್ನಿ. ಸದ್ಯಕ್ಕೆ ನಮ್ಮ ರಾಜ್ಯ ರಾಜಕೀಯದಲ್ಲಿ ಏನಾಗ್ತಾ ಇದೆ, ಒಂದು ವಿಚಾರ ನಾವು ಕೇಳ್ಪಡ್ತಾ ಇದೀವಿ. ಹೌದು, ಇಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ, ಪವರ್ ಶೇರಿಂಗ್ ಆಗುತ್ತೆ ಅಥವಾ ಮತ್ತೊಂದಾಗುತ್ತೆ ಅಂತ ಸಿಕ್ಕಾಪಟ್ಟೆ ಚರ್ಚೆಗಳು ಸದ್ಯಕ್ಕೆ ಆಗ್ತಾ ಇರುವಂತದ್ದು. ಆದ್ರೆ ಯಾವುದೇ ನಾಯಕತ್ವ ಬದಲಾವಣೆ ಆಗ್ಲಿಲ್ಲ, ಏನೂ ಇಲ್ಲ. ಕಾರಣ ಏನು ಅಂತಂದ್ರೆ ಇಲ್ಲಿ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಬಣ ಇದೆ, ಮತ್ತೊಂದು ಕಡೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಬಣ ಕೂಡ ಇರುವಂತದ್ದು. ಆದ್ರೆ ಇಲ್ಲಿ ಹೈಕಮಾಂಡ್ ಯಾರ ಪರವಾಗಿದೆ ಅಥವಾ ಸಿದ್ದರಾಮಯ್ಯ ಅವರು ಏನಾದ್ರೂ ಇಲ್ಲಿ ಆ ಒಂದು ಸ್ಥಾನವನ್ನ ಬಿಟ್ಕೊಟ್ರೆ ಅವ್ರ ಸ್ಥಾನಕ್ಕೆ ಬೇರೆಯವರು ಏನಾದ್ರೂ ಬಂದ್ರೆ ಏನ್ ಬದಲಾವಣೆ ಆಗಬಹುದು, ಇದು ಮಾಡಬೇಕಾ ಬೇಡವಾ, ಹೀಗೆ ಹೈಕಮಾಂಡ್ ನಾಯಕರು ಬಹಳಷ್ಟು ವಿಚಾರವನ್ನ ಗಮನದಲ್ಲಿ ಇಟ್ಕೊಂಡು ಚರ್ಚೆ ಮಾಡ್ತಿದ್ದಾರೆ. ಅದಾದ ನಂತರ ಗಮನವನ್ನ ಕೊಡ್ತಿದ್ದಾರೆ. ಇಫ್ ಇನ್ ಕೇಸ್ ಸಿದ್ದರಾಮಯ್ಯ ಅವರೇ ಮುಂದುವರೆದ್ರೆ ಹೇಗಿರುತ್ತೆ ನಮ್ಮ ರಾಜ್ಯದಲ್ಲಿ, ಅಥವಾ ಸರಿ ಆ ಒಂದು ಅವಕಾಶ ಏನಿದೆ ಇದು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಏನಾದ್ರೂ ಕೊಟ್ರೆ ಅವರು ಆ ಜವಾಬ್ದಾರಿಯನ್ನ ಹೇಗೆ ನಿಭಾಯಿಸಬಹುದು, ಸರಿ ಇಬ್ಬರನ್ನ ಹೊರತಾಗಿ ಬೇರೆ ಯಾರಾದ್ರೂ ದಲಿತ ನಾಯಕರಿಗೆ ಈ ಒಂದು ಅವಕಾಶವನ್ನ ಕೊಟ್ರೆ ಅವ್ರು ಯಾವ ರೀತಿಯಾಗಿ ಜವಾಬ್ದಾರಿಯನ್ನ ನಿಭಾಯಿಸಬಹುದು, ಹೀಗೆ ಹಲವು ಪ್ರಶ್ನೆಗಳನ್ನ ಗಮನದಲ್ಲಿ ಇಟ್ಕೊಂಡು ಒಂದು ಕಡೆ ಚರ್ಚೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಯಾಕೋ ಕಾಂಗ್ರೆಸ್ ಹೈಕಮಾಂಡ್ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿದೆ, ಮೌನವಾಗಿದೆ, ಯಾವುದಕ್ಕೂ ಕೂಡ ಬ್ರೇಕ್ ಬಿದ್ದಿಲ್ಲ. ನವೆಂಬರ್ ಇಂದ ಸ್ಟಾರ್ಟ್ ಆಗಿರುವಂತಹ ಕ್ರಾಂತಿ ಸೆಪ್ಟೆಂಬರ್ ಆಯ್ತು, ನವೆಂಬರ್ ಆಯ್ತು, ಡಿಸೆಂಬರ್ ಆಯ್ತು, ಜನವರಿ ಆಯ್ತು, ಈಗ ಫೆಬ್ರವರಿಗೆ ಬಂದು ನಿಂತಿದೆ. ಇನ್ನೂ ಕೂಡ ಯಾವುದೇ ಕ್ರಾಂತಿ, ಯಾವುದೇ ಬದಲಾವಣೆ ಆಗಲಿಲ್ಲ. ಸದ್ಯಕ್ಕೆ ಅಪ್ಕಮಿಂಗ್ ಡೇಸ್ ಅಲ್ಲಿ ಬದಲಾವಣೆ ಆಗುತ್ತಾ ಅಥವಾ ಇಲ್ವಾ ಅನ್ನೋಂಥದ್ದು ಈಗಲೂ ಕನ್ಫರ್ಮ್ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರವನ್ನು ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಗೆಸ್ಟ್ಗಳನ್ನು ನಾನು ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಯದುಕುಮಾರ್, ಬಿಜೆಪಿ ವಕ್ತಾರರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮತ್ತೊಬ್ಬರು ಹನುಮೇಶ್ ಕೆ ಯಾವಕಲ್ ಅವರು, ಹಿರಿಯ ಪತ್ರಕರ್ತರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಮಸ್ಕಾರ. ಸರ್, ಮೊದಲನೇದಾಗಿ ನಿಮ್ಮ ಹತ್ರ ನಾನು ಪ್ರಶ್ನೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಸಿಎಂ ಬದಲಾವಣೆ ಆಗಬೇಕು ಅನ್ನುವಂಥದ್ದು ಮೊದಲನೇ ಪ್ರಶ್ನೆ. ಆಗಬೇಕು ಅಂತ ಹೆಚ್ಚಾಗಿ ಬಿಜೆಪಿ ಆ ಒಂದು ವಲಯದಲ್ಲೂ ಕೂಡ ನಾವು ಕೇಳ್ಪಡ್ತಾ ಇದೀವಿ, ನೋಡ್ತಾ ಇದೀವಿ. ಎಲ್ಲ ನಾಯಕರು ಅದನ್ನೇ ಹೇಳ್ತಿದ್ದಾರೆ, ಹೌದು ಬದಲಾಗಬೇಕು, ಸಿದ್ದರಾಮಯ್ಯ ಅವರ ಸರ್ಕಾರ ಸರಿ ಇಲ್ಲ, ಹಾಗೆ ಹೀಗೆ ಅಂತೇಳಿ. ಸೊ ಯಾಕೆ ಬದಲಾವಣೆ ಯಾಕೆ ಆಗಬೇಕು ನಿಮ್ಮ ಪ್ರಕಾರ? ಮೇಡಮ್, ನಾವು ಸಿಎಂ ಬದಲಾವಣೆ ಮಾಡಬೇಕಂತ ಇದ್ದಿದ್ದು ನಮ್ಮ ಮೂಢ ಹೋರಾಟದಲ್ಲಿ. ನಾವು ಸಿಎಂ ಬದಲಾವಣೆ ಆಗ್ಬೇಕು, ಸಿಎಂ ರಾಜೀನಾಮೆ ಕೊಡಬೇಕು ಅಂತಿದ್ದು ವಾಲ್ಮೀಕಿ ಹಗರಣದ ಆಗ್ಬೇಕಾದಾಗ, ಮತ್ತೆ ಇನ್ನು ಹಲವಾರು ಎಲ್ಲೆಲ್ಲಿ ಮೊನ್ನೆ ನಡೀತಲ್ಲ ಅಬಕಾರಿ ಇಲಾಖೆದು ದೊಡ್ಡ ಒಂದು 6,000 ಕೋಟಿ ನಡೆದ್ರು ಕೂಡ ಇಡೀ ಮಂತ್ರಿಮಂಡಲ ಮುಖ್ಯಮಂತ್ರಿಗಳು ಕೂಡ ಅದನ್ನ ಸಮರ್ಥನೆ ನಿಲ್ಸ್ಕೊಂಡಿರೋದು. ಅವಾಗ ರಾಜೀನಾಮೆ ಕೊಡಬೇಕಾಗಿತ್ತು, ತಿಮ್ಮಾಪುರ ಮತ್ತೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗಿದೆ. ಆದ್ರೆ ರಾಜ್ಯದ ಜನ ಇವ್ರಿಗೆ 5 ವರ್ಷ ಅಂತ ಕೊಟ್ಟಿದ್ದಾರೆ. 130, 138, 140 ಅತಿ ದೊಡ್ಡ ಶಾಸಕರನ್ನು ಕೊಟ್ಟಿದ್ದಾರೆ. ಆದ್ರೂ ಕೂಡ ನಾವು ಕಳೆದ 2.25-3 ವರ್ಷದಿಂದನೂ ಬರೀ ಇದೇ ಕೇಳ್ಕೊಂಡ್ ಬರ್ತಾ ಇದೀವಿ. ನಾವು ಜನ ಮೇಡಮ್, ಯಾಕಂದ್ರೆ ಅಭಿವೃದ್ಧಿ ಕಾರ್ಯ ಏನು ಆಗ್ತಾ ಇಲ್ಲ, ಅಭಿವೃದ್ಧಿ ಶೂನ್ಯ, ಯಾರಿಗೂ ಅನುದಾನ ಅನ್ನೋದು ಯಾವುದೂ ಇಲ್ಲ, ಎಲ್ಲೂ ಯಾವುದೂ ಇದೆ. ನಾವು ಕೇಳ್ತಾ ಇರುವಂತದ್ದು ಜನರಿಗೆ ಮತ್ತೆ ಅಧಿಕಾರಿ ವರ್ಗಕ್ಕೆ, ಅಡ್ಮಿನಿಸ್ಟ್ರೇಟಿವ್ ಇದಕ್ಕೆ ಒಂದು ಕ್ಲಾರಿಟಿ ಬೇಕಾಗುತ್ತೆ. ಕ್ಲಾರಿಟಿ ಏನು ಅಂದ್ರೆ ನಿಜವಾದ ನಾಯಕ ಯಾರು, ನಿಜವಾದ ಗವರ್ನೆನ್ಸ್ ಯಾರ ಕೈನಲ್ಲಿದೆ, ನಿಜವಾದ ಗವರ್ನೆನ್ಸ್ ಇವ್ರ ಕೈಲಿ ಇರ್ಬೇಕಂದ್ರೆ ನಾವು ಆಡಳಿತದ ಚುರುಕು ಮುಟ್ಟಿಸ್ಬೇಕಾ, ಇಲ್ಲ ಎಲ್ಲರೂ ಬರೀ ವರ್ಗಾವಣೆ ದಂಧೆಲೇ ಮುಳುಗೋಗ್ಬಿಟ್ಟಿದಾರಲ್ಲ, ಈ ತರ ಆಗ್ತಿತ್ತಾ? ಇದೊಂದು ಕ್ಲಾರಿಟಿ ಜನಕ್ಕೂ ಇಲ್ಲ, ಅಧಿಕಾರಿ ವರ್ಗಕ್ಕೂ ಇಲ್ಲ. ಸೊ ಜನಕ್ಕೆ ಮತ್ತೆ ಅಧಿಕಾರಿ ವರ್ಗಕ್ಕೆ ಯಾವುದೂ ಇಲ್ಲದಾಗ ವೇರ್ ವಿಲ್ ದ ಅಡ್ಮಿನಿಸ್ಟ್ರೇಷನ್ ಗೋ, ವಾಟ್ ವಿಲ್ ಇಟ್ ವಿಲ್ ಅಫೆಕ್ಟ್ ದ ಅಡ್ಮಿನಿಸ್ಟ್ರೇಷನ್ಸ್. ಜನ ನಾರ್ಮಲ್ ಏನಿರುವಂಥದ್ದು ಅಫೆಕ್ಟ್ ಆಗುತ್ತೆ. ಯಾವುದಾದ್ರೂ ಒಂದು, ಯಾಕೆಂದ್ರೆ ಬೆಳಗ್ಗೆ ಎದ್ರೆ 2.25 ವರ್ಷದಲ್ಲಿ ಬೆಲೆ ಏರಿಕೆಯೇ ದೊಡ್ಡ ಇವರ ಒಂದು ಸಾಧನೆ ಅಂತ ಬಿಂಬಿಸ್ಕೊಂಡು ಬಂದಿರಬೇಕಾದಾಗ ಇವ್ರ ಸಾಧನೆ ಅಂತದ್ದು ಏನೂ ಇಲ್ಲ. ಅದು ರೈತರಿಗಾಗ್ಬೋದು, ಇನ್ನೊಬ್ಬ ಮಕ್ಕಳು ಬೇರೆ ಬೇರೆ ಇದಕ್ಕೆ ಅಂಗನವಾಡಿ ಅವ್ರಿಗಾಗ್ಬೋದು, ಯಾವುದರಲ್ಲೂ ಒಂದು ಕ್ಲಾರಿಟಿ ಅನ್ನೋದಿಲ್ಲ. ಸೊ ಈಗ ಬಣ ಬಡಿದಾಟ ಯಾರು? ಇವಾಗ ನಿಮ್ಮ ಹೈಕಮಾಂಡ್ ಹೇಳಿದೆ 4 ಗೋಡೆಗಳ ಮಧ್ಯೆ ಅಂತ, ನಾವೇನು ಕೇಳಿಲ್ಲ. ಕ್ಲಾರಿಟಿನ ಜನರು ಕೊಡಿ, ಜನರ ಮುಂದೆ ಬನ್ನಿ. ಪದೇ ಪದೇ ಮಾಧ್ಯಮ ಸೃಷ್ಟಿ, ವಿರೋಧ ಪಕ್ಷಗಳ ಸೃಷ್ಟಿ ಇದೇ ಹೇಳ್ಬೇಡಿ. ಕ್ಲಾರಿಟಿ ಕೊಟ್ಟು ಆಗದಂತ ದಿನ ಬೆಳಗ್ಗೆ ಆದ್ರೆ ಒಬ್ರು ಇಕ್ಬಾಲ್ ಹುಸೇನ್ ಡೇಟ್ ಕೊಡ್ತಾರೆ, ಒಂದು 6ನೇ ತಾರೀಕು, ಒಂದು 9ನೇ ತಾರೀಕು ಅಂತ. ನಾವೇನು ಗಿಳಿಶಾಸ್ತ್ರ ಕೇಳ್ತಾ ಇದೀವಿ ಅಲ್ಲಿ? ನಾವು ಗಿಳಿಶಾಸ್ತ್ರ ನಾವು ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಎಲ್ಲೆಲ್ಲಿ ನಿಮ್ಮ ವೈಫಲ್ಯವಾಗಿದೆ, ನಿಮ್ಮ ವೈಫಲ್ಯವನ್ನು ಎತ್ತಿಡಿತಾ ಇದ್ದೀವಿ, ಈ ಸರ್ಕಾರ ಇಲ್ಲಿ ವೈಫಲ್ಯವಾಗಿದೆ, ಇದನ್ನು ಸರಿ ಮಾಡಿ ಅಂತ. ಅದ್ರ ಬಗ್ಗೆ ಜನ ಗಮನ ಹರಿಸೋದೇ ಇಲ್ಲ. ಅವ್ರದ್ದೇನಿದ್ರು ಕುರ್ಚಿ ಕಿತ್ತಾಟದ್ದು. ಸೊ ಕುರ್ಚಿ ಕಿತ್ತಾಟ ಅವರಲ್ಲಿ, ಆ ಪಕ್ಷದಲ್ಲಿರುವಂತ ಆಂತರಿಕ ಬಿಕ್ಕಟ್ಟೆ ಹೊರತು ನಾವು ಹೇಳ್ತಾ ಇದ್ದೀವಿ ನಮಗೆ ಯಾರು ಬೇಕಾದ್ರೂ ಮುಖ್ಯಮಂತ್ರಿಗಳು ನಮ್ದಲ್ಲ. ಜನರ ಆಡಳಿತ, ಜನರ ಒಳಿತಿಗಾಗಿ ಮಾಡುವಂತ ಕೆಲಸಗಳು ಮುಖ್ಯವೇ ಹೊರತು ಇವರ ಕುರ್ಚಿ ಕಿತ್ತಾಟಕ್ಕೂ ನಮ್ಗೇನು ಸಂಬಂಧ ಇಲ್ಲ. ಆದರೆ ಈ ಕುರ್ಚಿ ಕಿತ್ತಾಟದಿಂದ ಅಡ್ಮಿನಿಸ್ಟ್ರೇಟಿವ್ ಟೋಟಲ್ ಫೇಲಿಯರ್ ಆಗಿದೆ, ಕಾನೂನು ಸುವ್ಯವಸ್ಥೆ ಟೋಟಲ್ ಫೇಲಿಯರ್ ಆಗಿದೆ. ಇದು ಸರಿ ಮಾಡೋಕ್ಕೋಸ್ಕರ ನಿಮ್ಮಲ್ಲಿ ಒಂದು ಕ್ಲಾರಿಟಿ ಇರಬೇಕು. ಬರೀ ಮುಖ್ಯಮಂತ್ರಿಗಳು 7 ವರ್ಷ ಮಾಡಿದ್ವಿ, ನಾನು ಅರಸು ಅವರ ಸಾಧನೆ ಇದು ಮಾಡಿದೆ ಅಂತ ಇಲ್ಲಿ ಕ್ವಾಂಟಿಟಿ ಮುಖ್ಯ ಆಗಲ್ಲ, ಕ್ವಾಲಿಟಿ ಮುಖ್ಯ ಆಗುತ್ತೆ. ಜನರು ಕೂಡ ಹೇಳ್ತಾ ಇರುವಂತದ್ದು ಇವರು ಬರೀ ನಂಬರ್ಸ್ ಆಫ್ ಡೇಸ್ ನ ತಳ್ಕೊಂಡು ಹೋಗ್ತಾ ಇದ್ದಾರೆ. ಇದು ರಾಜ್ಯಕ್ಕೆ ಶೋಭೆ ತರುವಂತ ವಿಷಯ ಅಲ್ಲ. ಓಕೆ, ಮತ್ತೆ ಮಾತಾಡ್ತೀನಿ ಸರ್ ನಿಮ್ಮ ಹತ್ರ.
ಸರ್, ನಿಮ್ಮ ಪ್ರಕಾರ ಈಗ CM ಸಿದ್ದರಾಮಯ್ಯ ಅವರು ಈ ಒಂದು ಅಧಿಕಾರದಲ್ಲಿ ಅವರದೇ ಒಂದು ಆಡಳಿತ ಇದೆ, ಅವ್ರಿಗೆ ಬದಲಾವಣೆ ಮಾಡಬೇಕು ಅಂತ ಇವಾಗೀಗಲೇ ಒಂದಷ್ಟು ಕಾರಣಗಳನ್ನು ಕೊಟ್ಟರು ಸರ್. ಸೊ ನಿಮ್ಮ ಪ್ರಕಾರ ಬದಲಾವಣೆ ಆಗಬೇಕಾ ಅಥವಾ ಇಲ್ವಾ, ಹೇಗಿರುತ್ತೆ ಅಂತ? ನೋಡಿ, ಈ ಸರ್ಕಾರ ರಚನೆ ಆಗುವ ಸಂದರ್ಭದಲ್ಲಿ ಅಂದರೆ ಕಾಂಗ್ರೆಸ್ಗೆ ಮೆಜಾರಿಟಿ ಬಂದು ಕಾಂಗ್ರೆಸ್ ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿಯುವಂಥ ಸಂದರ್ಭದಲ್ಲಿ ಒಂದು ದಿನ ಅಲ್ಲ, 2 ದಿನ ಅಲ್ಲ, 1 ಗಂಟೆ ಅಲ್ಲ, 2 ಗಂಟೆ ಅಲ್ಲ, ಸುದೀರ್ಘ ಅವಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ದೆಹಲಿನಲ್ಲಿ DK ಶಿವಕುಮಾರ್, ಸಿದ್ದರಾಮಯ್ಯನವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಕಷ್ಟು ಚರ್ಚೆ ಮಾಡಿ ಅದಾದ ಮೇಲೆ ಬಂದು ಅಧಿಕಾರ ಸ್ವೀಕಾರ, ಪ್ರಮಾಣ ವಚನ ಸ್ವೀಕಾರ ಆಗಿರುವಂಥದ್ದು. ಆ ಸಂದರ್ಭದಲ್ಲೇನೆ ಇದು ಚರ್ಚೆ ಆಯ್ತು. 2.5 ವರ್ಷ ಸಿದ್ದರಾಮಯ್ಯ, 2.5 ವರ್ಷ DK ಶಿವಕುಮಾರ್ ಅಂತ. ಅಂದ್ರೆ ಈ ಸರ್ಕಾರ ಬಂದ ದಿನದಿಂದನೂ ಇದು ಚರ್ಚೆ ನಡೀತಾನೆ ಇದೆ. ಯಾರು ಮುಖ್ಯಮಂತ್ರಿ ಆಗ್ಬೇಕು, 2 ವರ್ಷ ಆದ್ಮೇಲೆ ಬದಲಾವಣೆ ಆಗತ್ತೆ ಅನ್ನುವಂತ ಚರ್ಚೆ ಇವತ್ತು ನಿನ್ನೆಯದಲ್ಲ. ಇದಕ್ಕೆ ಹೈಕಮಾಂಡ್ ಒಂದು ಸ್ಪಷ್ಟನೆ ಕೊಡ್ತಾ ಇಲ್ಲ, ಸಿದ್ದರಾಮಯ್ಯನವರು ಒಂದು ಸ್ಪಷ್ಟನೆ ಕೊಡ್ತಾ ಇಲ್ಲ, DK ಶಿವಕುಮಾರ್ ಒಂದು ಸ್ಪಷ್ಟನೆ ಕೊಡ್ತಾ ಇಲ್ಲ. ಈ ಗೊಂದಲದ ವಾತಾವರಣ ಕಳೆದ 2.5 ವರ್ಷ 3 ವರ್ಷದಿಂದ ನಡೀತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಅದು ರಾಜ್ಯದ ಜನರಿಗೂ ಒಂದು ತಪ್ಪು ಸಂದೇಶ ಹೋಗ್ತಾ ಇದೆ, ಕೆಲಸ ಮಾಡುವಂತ ಅಧಿಕಾರಿಗಳಿಗೂ ತಪ್ಪು ಸಂದೇಶ ಹೋಗ್ತಾ ಇದೆ. ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ಬಿಡ್ತಾರೆ, ನಮ್ಮ ಕಡೆಯವ್ರು ಬರ್ತಾರೆ, ನಿಮ್ ಕಡೆಯವ್ರು ಬರ್ತಾರೆ. ಈ ಒಂದು ಗೊಂದಲ ಇದೆಯಲ್ಲ, ಈ ರಾಜಕೀಯ ಗೊಂದಲದಿಂದಾಗಿ ಕರ್ನಾಟಕದ ಆಡಳಿತ, ಕರ್ನಾಟಕದಲ್ಲಿ ಆಗ್ಬೇಕಾದಂತ ಅಭಿವೃದ್ಧಿ ಕೆಲಸಗಳು ಅದು ಕುಂಠಿತ ಆಗ್ತಾ ಇದೆ. ಇದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ. ಇದರ ಇವತ್ತು ಜನ ಬಹಳ ಗಂಭೀರವಾಗಿ ತೆಗೆದುಕೊಂಡಿರುವಂಥದ್ದು. ಇವತ್ತು DK ಶಿವಕುಮಾರ್ ಅವ್ರು ಆಗ್ತಾರೋ, ಸಿದ್ದರಾಮಯ್ಯನವ್ರು ಆಗ್ತಾರೋ, ಅದು ಅವ್ರ ಪಕ್ಷಕ್ಕೆ ಬಿಟ್ಟಂತ ವಿಷಯ. ಆದ್ರೆ ಈ ಗೊಂದಲವನ್ನ ಜೀವಂತವಾಗಿಟ್ಟಿರುವಂಥದ್ದು ಬೇರೆ ಯಾರು ಅಲ್ಲ, ವಿರೋಧ ಪಕ್ಷದವರಲ್ಲ, ಜನರು ಅಲ್ಲ, ಬಣಗಳು ಅಲ್ಲ. ಇದನ್ನು ಜೀವಂತವಾಗಿಟ್ಟಂತವ್ರು ಕಾಂಗ್ರೆಸ್ನ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು. ಸೊ ಈ ರಾಜಕೀಯ ಅನಿಶ್ಚಿತತೆ, ಗೊಂದಲ ಇದು ಕರ್ನಾಟಕದ ಅಭಿವೃದ್ಧಿಗೆ ಮಾರಕ ಅನ್ನುವಂಥದ್ರಲ್ಲಿ 2 ಮಾತಿಲ್ಲ. ಹೀಗಾಗಿ ಹೈಕಮಾಂಡ್ ಎಷ್ಟೇ ದುರ್ಬಲ ಹೈಕಮಾಂಡ್ ಇವತ್ತು ಕಾಂಗ್ರೆಸ್ಗೆ ಇದ್ರೂ ಕೂಡ ಈ ವಿಷಯದಲ್ಲಿ ಒಂದು ಸ್ಪಷ್ಟವಾದಂತ ನಿರ್ಧಾರವನ್ನ ಇಷ್ಟೊತ್ತಿಗೆ ತೆಗೆದುಕೊಳ್ಬೇಕಾಗಿತ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರಾದ್ರೆ ಹೇಳ್ಬೇಕಾಗಿತ್ತು, ಅಲ್ಲ ಸರ್, ಅಲ್ಲಿಗೆ ಈಗ ಅವರು ಒಂದು ನಿರ್ಧಾರ ತಗೊಂಡಿಲ್ಲ ಅಂತಂದ್ರೆ ಅರ್ಥ ಬಹುಶಃ ಅಲ್ಲಿ ಏನು ಬದಲಾವಣೆ ಆಗಲ್ಲ ಅಂತ. ಅದನ್ನಾದ್ರೆ ಹೇಳ್ಬೇಕು. ಇಲ್ಲ, ನಾವು 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ, DK ಶಿವಕುಮಾರ್ ಅವರೇ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಾರೆ, DCM ಆಗಿರ್ತಾರೆ, 5 ವರ್ಷದ ಬಳಿಕ ಬರುವಂತ ಚುನಾವಣೆಯಲ್ಲಿ ಗೆದ್ರೆ DK ಶಿವಕುಮಾರ್ ಮುಖ್ಯಮಂತ್ರಿ, ಏನಾದ್ರೂ ಹೇಳಿ. ಏನು ಹೇಳದೇ ಇರುವಂತದ್ದು. ಮತ್ತೆ ಬೆಂಗಳೂರಿನಲ್ಲಿ ಖರ್ಗೆ ಅವ್ರ ಮನೆ ಬಹಳ ಡೆವಲಪ್ಮೆಂಟ್ ಆದಾಗ ಖರ್ಗೆ ಅವ್ರ ಮನೆಯಲ್ಲೇ ಇದ್ರು, ಮಾಧ್ಯಮದಲ್ಲೆಲ್ಲ ಹೊರಗಡೆ ಕಾಯ್ತಾ ಇದ್ರು. ಅವಾಗ ಹೊರಗಡೆ ಬಂದು ಖರ್ಗೆ ಅವರು ಹೇಳ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ. ಅವರೇ AICC ಪ್ರೆಸಿಡೆಂಟ್, ಅವರೇ ಅಧ್ಯಕ್ಷರು, ಅವರೇ ಹೇಳ್ತಾರೆ ಹೈಕಮಾಂಡ್ ಅಂದ್ರೆ ಯಾರು ಅಂದ್ರೆ ಖರ್ಗೆ ಅವ್ರ ಹೈಕಮಾಂಡ್ ಅಲ್ವಾ? ಈ ರೀತಿ ಕಾಂಗ್ರೆಸ್ಸಿನ ಈ ಗೊಂದಲ ಏನಿದೆ ಅಲ್ಲ, ಇದು ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇರುವಂತದ್ದು. ಅಭಿವೃದ್ಧಿ ಕೆಲಸಗಳು ಇನ್ನೊಂದ್ ಕಡೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸೋದ್ರಲ್ಲೇ ಇವ್ರಿಗೆ ಕಷ್ಟ ಆಗ್ತಾ ಇದೆ, ಅದನ್ನು ಸರಿಯಾಗಿ ಕೊಡ್ತಾ ಇಲ್ಲ. ಈಗ ನೋಡಿ, ಬೆಳಗಾವಿ ಅಧಿವೇಶನದಲ್ಲಿ ಮಹೇಶ್ ತೆಂಗಿನಕಾಯಿ ಅವರು ಒಂದು ವಿಷಯ ಪ್ರಸ್ತಾಪ ಮಾಡಿದ್ರು, ಗೃಹಲಕ್ಷ್ಮಿ ದುಡ್ಡು ಹಾಕಿಲ್ಲ ಅಂತ. ಅದನ್ನು ಜನರಿಗೆ ಯಾಮಾರಿಸ್ತಾ ಇದ್ದಾರೆ. ಅಲ್ಲ ಸರ್, ಗೃಹಲಕ್ಷ್ಮಿ ಹಣದಲ್ಲಿ ದುಡ್ಡು ಹಾಕಿಲ್ಲ ಅಂತಂದ್ರೆ 2 ಅಥವಾ 3 ತಿಂಗಳು ಎಲ್ಲ ಪೆಂಡಿಂಗ್ ಇತ್ತು, ಬ್ಯಾಲೆನ್ಸ್ ಇತ್ತು, ಅದಾದ್ಮೇಲೆ ಎಲ್ಲವೂ ಕ್ಲಿಯರ್ ಮಾಡಿದ್ದಾರೆ ಅಂತಾನೆ ಇವಾಗ ಸದ್ಯಕ್ಕಿರೋ ವರದಿ ಪ್ರಕಾರ. ಈ ಯಾವ ಗ್ಯಾರಂಟಿ ಯೋಜನೆಗಳನ್ನ ಹೇಳ್ಕೊಂಡು ಅಧಿಕಾರಕ್ಕೆ ಬಂದ್ರು ಅದನ್ನು ಸರಿಯಾಗಿ ಮಾಡ್ತಾ ಇಲ್ಲ, ಮತ್ತೆ ಅಲ್ಲಿ ಹಣ ಹೋಗ್ತಾ ಇಲ್ಲ. ಮೊನ್ನೆ ಅಷ್ಟೇ CM ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅಂತಂದ್ರೆ ಗ್ಯಾರಂಟಿ ಯೋಜನೆಗಳು ಇವಾಗ ಏನ್ 5 ಪಂಚ ಗ್ಯಾರಂಟಿ ಅಂತ ತಗೊಂಡ್ಬಂದ್ರು, ಅದರಲ್ಲಿ 70% ಈಗಾಗಲೇ ರಾಜ್ಯಕ್ಕೆ ಏನವರು ಕೊಡ್ತೀವಿ ಅಂತ ಹೇಳಿದ್ರು ಅದನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಅವರು. ಅವರು ಹೇಳಿಕೆ ಕೊಡೋದು ಬೇರೆ, ವಾಸ್ತವ ಬೇರೆ. ಎಷ್ಟು ಜನರಿಗೆ ಮುಟ್ಟಿದೆ, ಮತ್ತೆ ಇನ್ನೊಂದು ಕಡೆ ಆ ಹಣ ಸರಿದೋಗಿಸೋದಕ್ಕೆ ಎಷ್ಟು ಬೆಲೆ ಏರಿಕೆ ಮಾಡಿದ್ದಾರೆ, ಎಷ್ಟು ಪಡಿತರ ಚೀಟಿಗಳನ್ನ ರದ್ದು ಮಾಡಿದ್ದಾರೆ ಫೇಕ್ ಅಂತ ಹೇಳಿ. ಎಲ್ಲ ಒಂದ್ ಕಡೆ ವೋಟ್ ಬ್ಯಾಂಕ್, ನಮಗೆ ಜನ ವೋಟ್ ಹಾಕ್ಲಿ ಅನ್ನೋದಕ್ಕೆ ಆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದ್ಸಕ್ ಹೋಗಿ ಬೇರೆ ಎಲ್ಲಾ ಕಡೆನೂ ಜನರಿಗೆ ಹೊರೆ ಮಾಡ್ತಾ ಇದ್ದಾರೆ. ಈ ರೀತಿ ಆಡಳಿತ ಎನ್ನುವಂಥದ್ದು ಎಲ್ಲ ಒಂದ್ ಕಡೆ ಕುಸಿತವನ್ನ ಕಾಣ್ತಾ ಇದೆ, ಗ್ರಿಪ್ ತಪ್ತಾ ಇದೆ, ಹಿಡಿತ. ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಇದ್ದಂತ ಹಿಡಿತ, ಆಡಳಿತದ ಮೇಲೆ ಹಿಡಿತ ಇತ್ತಲ್ಲ, ಇವತ್ತು ಇಲ್ಲ ಅವ್ರಿಗೆ. ಇವತ್ತು ಕೇವಲ ಹೇಗಾದ್ರೂ ಮಾಡಿ ನಾನು ಅಧಿಕಾರದಲ್ಲಿ ಮುಂದುವರಿಬೇಕನ್ನುವಂಥದ್ದು ಬಿಟ್ರೆ ಬೇರೆ ಇಲ್ಲೇನು ಹೊಸತನ ಕಾಣ್ತಾ ಇಲ್ಲ, ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಇಲ್ಲ.
ಏನಾದ್ರೂ ದೊಡ್ಡ ಯೋಜನೆಗಳು ಬರ್ತಾ ಇದೆಯಾ? ಒಂದು ಇಲ್ಲ ನೀರಾವರಿ ಯೋಜನೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ದೊಡ್ಡ ಕೈಗಾರಿಕೆಗಳು ಬರ್ತಾ ಇದೆಯಾ? ಯಾಕಂದ್ರೆ ಭವಿಷ್ಯದ ದೃಷ್ಟಿಯಿಂದ ಮುಂದಿನ ಜನರೇಷನ್, ನಮ್ಮ ಯಂಗರ್ ಜನರೇಷನ್ಗೆ ಉದ್ಯೋಗ ಅವಕಾಶಗಳು ಬೇಕು, ರಾಜ್ಯ ಅಭಿವೃದ್ಧಿಯಲ್ಲಿ ಮುಂದುವರಿಬೇಕು, ಬೇರೆ ರಾಜ್ಯಗಳ ಜೊತೆ ನಾವು ಸ್ಪರ್ಧೆ ಮಾಡಬೇಕು. ಈ ಒಂದು ಹೊಣೆಗಾರಿಕೆಯಿಂದ ನುಣುಚಿಕೊಳ್ಳುವಂತ ಒಂದು ಕೆಲಸ ಇವತ್ತು ಆಗ್ತಾ ಇರುವಂತದ್ದು. ಹೀಗಾಗಿ ಈ ಒಂದು ಗೊಂದಲ ಏನು ಕಾಂಗ್ರೆಸ್ನಲ್ಲಿ ಮೂಡಿದೆ ನೋಡಿ, ಇಲ್ಲಿ ಬಹಳ ವಿಚಿತ್ರ ಅನಿಸುವಂಥದ್ದು, ನಾವೆಲ್ಲ ಮಾಧ್ಯಮದಲ್ಲಿ ನೋಡುವಂಥದ್ದು, ಮಾಧ್ಯಮದಲ್ಲಿ ಇರುವಂಥವ್ರಿಗೆ ಒಂದು ಸೂಕ್ಷ್ಮ ಗಮನಿಸಿ, ರಾಹುಲ್ ಗಾಂಧಿ ಏನೇದೋ ಕೆಲಸಕ್ಕೆ ಎಲ್ಲೆಲ್ಲೋ ಓಡಾಡ್ತಾರೆ. ಈ ಕರ್ನಾಟಕದ ಈ ಒಂದು ಸಮಸ್ಯೆ ಅವ್ರಿಗೆ ಬಗೆಹರಿಸಕ್ಕಾಗಲ್ವಾ? ಯಾರು ಮುಖ್ಯಮಂತ್ರಿ 5 ವರ್ಷ ಅಂತ ಹೇಳಕ್ಕೆ ರಾಹುಲ್ ಗಾಂಧಿಗೆ ಏನಾಗಿದೆ? ಒಂದು ಸಭೆ ಕರೆದು, ಇಬ್ಬರು ಕರೆದು ಡೆಲ್ಲಿಗೆ ಇಲ್ಲ ಬೆಂಗಳೂರಲ್ಲೇ ಕರೆದು, ಇಲ್ಲಪ್ಪ ನೀವೇನು ಜಗಾಡ್ಬೇಡಿ, ಏನು ಬಣಗಳ ರಾಜಕೀಯ ಮಾಡ್ಬೇಡಿ, ಇರೋದೇ ನಮ್ಗೆ ಒಂದ್ 2 ಸ್ಟೇಟ್ ಅಲ್ಲಿ ಅಧಿಕಾರ ಇದೆ ಕಾಂಗ್ರೆಸ್ಗೆ, 5 ವರ್ಷ ಸಿದ್ದರಾಮಯ್ಯನವರು ಇರ್ತಾರೆ, ರಾಹುಲ್ ಗಾಂಧಿ ಅವ್ರಿಗೆ ಹೇಳೋಷ್ಟು ಅವ್ರಿಗೆ ದೇಶ ಆಳ್ತಾ ಇದಾರೆ, ಇರೋದೇ 2 ರಾಜ್ಯದಲ್ಲಿ. ಪಾರ್ಲಿಮೆಂಟ್ ಅಲ್ಲಿ ಅಲ್ಲಿ ಕಾಫಿ ಕುಡ್ಕೊಂಡು ಮೊಬೈಲ್ ಅಲ್ಲಿ ಇದು ಮಾಡ್ಕೊಂಡು ಓಡಾಡುವಂತ ರಾಹುಲ್ ಗಾಂಧಿಗೆ ಈ ಒಂದು ಕರ್ನಾಟಕದ ಈ ದೊಡ್ಡ, ಇಡೀ ನಮ್ಮ ದೇಶದಲ್ಲಿ ಬಹಳ ದೊಡ್ಡ ರಾಜ್ಯ, ಬಹಳ ಶಕ್ತಿ ಇರುವಂತದ್ದು, ಆರ್ಥಿಕವಾಗಿ ಸಬಲ ಇರುವಂತ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ಸಿಕ್ಕಿದೆ. ಈ ರಾಜ್ಯನ ಇವರು ಸರಿಯಾಗಿ ನಿಭಾಯಿಸದೇ ಇದ್ರೆ ಇನ್ನು ದೇಶದ ಪರಿಸ್ಥಿತಿ ಏನು? ಇವರು ಬೇರೆ ರಾಜ್ಯಗಳಲ್ಲಿ ಅಧಿಕಾರ ಹೆಂಗ್ ಹಿಡಿತಾರೆ, ಮುಂದಿನ ಚುನಾವಣೆಗಳನ್ನು ಹೇಗೆ ಫೇಸ್ ಮಾಡ್ತಾರೆ, ಇದೆಲ್ಲವನ್ನ ನೋಡುವಿದ್ರೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಒಂದು ಅಧಿಕಾರನು ಕಳೆದುಕೊಳ್ಳುವಂತ ಒಂದು ಪರಿಸ್ಥಿತಿಗೆ ಬರಬಹುದು. ಈಗ ತೆಲಂಗಾಣದಲ್ಲಿದೆ, ಇಲ್ಲೊಂದು ರಾಜ್ಯಗಳಲ್ಲಿ ಅಧಿಕಾರ ಇರೋದನ್ನು ಕಳೆದುಕೊಳ್ಳುವಂತ ಪರಿಸ್ಥಿತಿ ಬರಬಹುದು. ಹೀಗಾಗಿ ಇರುವಂತ ಒಂದು ರಾಜ್ಯವನ್ನಾದರೂ ನೀವು ಸಮರ್ಥವಾಗಿ ನಿಭಾಯಿಸಿ ಒಳ್ಳೆ ಆಡಳಿತವನ್ನು ಕೊಡಿ. ಯಾಕಂದ್ರೆ ಕರ್ನಾಟಕದ ನೋಡಿ, ಬಿಜೆಪಿ ಆಡಳಿತ ಇದ್ದಾಗ ಹಿಂದೆ 2020 ಸರ್ಕಾರ ಬಂತು, ಕುಮಾರಸ್ವಾಮಿ ಯಡಿಯೂರಪ್ಪನವರು. ಕುಮಾರಸ್ವಾಮಿ ಅವರು ಅಧಿಕಾರ ಬಿಟ್ಕೊಡ್ಲಿಲ್ಲ. ಅವಾಗ ಅದೇ ವಿಷಯವನ್ನು ಇಟ್ಟುಕೊಂಡು ಚುನಾವಣೆಗೆ ಹೋದ್ರು. ಯಾರು? ಯಡಿಯೂರಪ್ಪನವರು. ವಚನ ಭ್ರಷ್ಟರು ಅಂತ ದೇವೇಗೌಡ, ಕುಮಾರಸ್ವಾಮಿ. ಅವಾಗ ಅವ್ರಿಗೆ ಜಾಸ್ತಿ ಸೀಟ್ ಬಂತು, ಜನರ ಸಿಂಪತಿ ಸಿಕ್ತು. ಈಗ ಏನಾಗುತ್ತೆ, ಈ ರೀತಿ ಕಿತ್ತಾಟದಿಂದಾಗಿ ಜನರ ಸಿಂಪತಿಯನ್ನು ಕಳ್ಕೊಳ್ತಾರೆ. ರಾಜಕೀಯ ಅನ್ನುವಂಥದ್ದು ಜನರು ಗಮನಿಸ್ತಾ ಇರ್ತಾರೆ, ಏನಪ್ಪ ಇವರು 5 ವರ್ಷ ಕಿತ್ತಾಡಿದ್ರು ಬರೀ ಕಿತ್ತಾಡಿ, ಆ ಸಿಂಪತಿ ಇರುತ್ತಲ್ಲ, ಆ ಸಿಂಪತಿಯನ್ನು ಕಳ್ಕೊಳ್ತಾರೆ. ಇನ್ನೊಂದು ಕಡೆ ಇದು ಸಿದ್ದರಾಮಯ್ಯನವ್ರಿಗೂ ಡಿಲೇ ಮಾಡ್ದಂಗೆ ಸಿದ್ದರಾಮಯ್ಯನವರಿಗೆ ವೈಯಕ್ತಿಕವಾಗಿ ಅವರ ರಾಜಕೀಯಕ್ಕೂ ಕೂಡ ಒಂದು ದೊಡ್ಡ ಏಟು ಬೀಳುತ್ತೆ. ಅಲ್ಲ ಸರ್, ಈಗಾಗಲೇ 2.5 ವರ್ಷ ಕಂಪ್ಲೀಟ್ ಆಗೋಗಿದೆ ಬಿಡಿ. ಆತರ ಬದಲಾವಣೆ ಇದ್ದಿದ್ರೆ ಅವಾಗ್ಲೇ ಆಗ್ಬೇಕಿತ್ತಲ್ಲ, ಮತ್ತಿಷ್ಟು ದಿನ ಯಾಕಾಗಿಲ್ಲ? ಅಥವಾ ಆ ರೀತಿ ಒಪ್ಪಂದವೇ ಆಗಿಲ್ವಾ? ಏನಾದ್ರೂ ಒಂದು ಸ್ಪಷ್ಟನೆ ಕೊಡ್ಬೇಕಲ್ವಾ ಹೈಕಮಾಂಡ್? ಖರ್ಗೆ ಅವರ ಸಮ್ಮುಖದಲ್ಲೇ ಈ ಚರ್ಚೆ ಆಗಿದ್ದು. ಅವಾಗ ಇವರು ಬಂದು ಬೆಂಗಳೂರಿಗೆ ಬಂದು ಪ್ರಮಾಣ ವಚನ ಸ್ವೀಕಾರ ಮಾಡೋದೇ 1 ವಾರ ಡಿಲೇ ಆಯ್ತು. ಯಾಕೆ ಡಿಲೇ ಆಯ್ತು? ಡೆಲ್ಲಿನಲ್ಲಿ ಚರ್ಚೆ ನಡೀತಾ ಇದೆ, ಚರ್ಚೆ ನಡೀತಾ ಇದೆ, 2.5 ವರ್ಷ ಅಂತ ಅವತ್ತಿಂದ ಶುರುವಾಯಿತು. ಇವತ್ತಿನವರೆಗೂ ಅದಕ್ಕೊಂದು ಸ್ಪಷ್ಟನೆ ಸಿಕ್ಕಿಲ್ಲ ಹೈಕಮಾಂಡ್ ಇಂದ. ಈಗ ಈ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದ್ರೆ, ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಬಿಟ್ಕೊಡ್ತಾ ಇಲ್ಲ ಸಿದ್ದರಾಮಯ್ಯನವರು. ಡಿ ಕೆ ಶಿವಕುಮಾರ್ ಅವ್ರ ತಮ್ಮ ಎಲ್ಲಿ ಹೋದಲ್ಲೂ ಮತ್ತೆ ಅವ್ರ ಬೆಂಬಲಿಗರು ಹೇಳಿಕೆ ಕೊಡ್ತಾ ಇದಾರೆ, ಸಿದ್ದರಾಮಯ್ಯನವರು ಬಿಟ್ಕೊಡ್ತಾ ಇಲ್ಲ. ಜನರಿಗೆ ಏನಾಗ್ತಾ ಇದೆ, ಡಿ ಕೆ ಶಿವಕುಮಾರ್ ಬಗ್ಗೆ ಒಂದು ಸಿಂಪತಿ ಕ್ರಿಯೇಟ್ ಆಗ್ತದೆ. ಅದರಲ್ಲಿ ಒಕ್ಕಲಿಗ ಸಮುದಾಯದವ್ರಿಗೆ ಒಂದು ನಮ್ಮ ಕಮ್ಯುನಿಟಿ ಅವ್ರಿಗೆ ಅಧಿಕಾರ ಕೊಡ್ತಾ ಇಲ್ಲ, ನಮ್ಮ ಒಕ್ಕಲಿಗರೊಬ್ಬರು ಮುಖ್ಯಮಂತ್ರಿ ಆಗೋದನ್ನ ಸಿದ್ದರಾಮಯ್ಯ ತಪ್ಪಿಸ್ತಾ ಇದ್ದಾರೆ. ಇದು ಏನಾಗುತ್ತೆ, ಕಾಂಗ್ರೆಸ್ ಕೊಡ್ತಾ ಬೀಳುತ್ತೆ ಮುಂದಿನ ದಿನಗಳಲ್ಲಿ. ನೋಡಿ, ಈ ಸಿಂಪತಿ ಅನ್ನುವಂಥದ್ದು ಇದೆಯಲ್ಲ ರಾಜಕಾರಣದಲ್ಲಿ ತುಂಬಾ ವರ್ಕ್ ಆಗುತ್ತೆ. ಹಿಂದೆ ಯಡಿಯೂರಪ್ಪನವ್ರಿಗೆ ಸಿಕ್ಕಂತ ಸಿಂಪತಿ ಇವತ್ತು ಡಿ ಕೆ ಶಿವಕುಮಾರ್ ಸಿಗ್ತಾ ಇದೆ. ಸೊ ನಿಮ್ ಪ್ರಕಾರ ಏನು ಅಂದ್ರೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಕೊಡಬಹುದಾ? ಇಲ್ಲ, ಅಲ್ಲ, ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಟ್ರೆ ಕಾಂಗ್ರೆಸ್ಗೆ ಒಳ್ಳೇದಾಗಬಹುದು, ಅಥವಾ ಅವರು ಸ್ಪಷ್ಟನೆ ಆದ್ರೂ ಕೊಡಿ. ಅಲ್ಲ, ಕಾಂಗ್ರೆಸ್ ಒಳ್ಳೇದಾಗುತ್ತಾ ಅಥವಾ ರಾಜ್ಯಕ್ಕೆ ಒಳ್ಳೇದಾಗಬಹುದಾ? ಈಗ ನೋಡಿ, ಸಿದ್ದರಾಮಯ್ಯನವರು ಇದ್ರು ಅಷ್ಟೇ, ಡಿ ಕೆ ಶಿವಕುಮಾರ್ ಇದ್ರು ಅಷ್ಟೇ. ಆದ್ರೆ ಜನರಿಗೆ ಒಂದು ಸ್ಪಷ್ಟನೆ ಕೊಡದೇನೆ ಈ ಗೊಂದಲ ಸೃಷ್ಟಿ ಮಾಡೋದಿದೆಯಲ್ಲ, ಇದು ರಾಜ್ಯದ ದೃಷ್ಟಿಯಿಂದ ಅಡ್ವರ್ಸ್ ಇಫೆಕ್ಟ್ ಆಗುತ್ತೆ ಅನ್ನುವಂಥದ್ದು. ಇವಾಗ ಸಿದ್ದರಾಮಯ್ಯನವರು ಇರೋದ್ರಿಂದನೂ ಏನೋ ರಾಜ್ಯ ಬಹಳ ಸುಭಿಕ್ಷವಾಗಿದೆ ಅಂತಲ್ಲ, ಅಥವಾ ಡಿ ಕೆ ಶಿವಕುಮಾರ್ ಬಂದ್ಬಿಟ್ರೆ ಎಲ್ಲಾ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತಲ್ಲ. ಆದ್ರೆ ಇದಕ್ಕೊಂದು ಸ್ಪಷ್ಟನೆ ಕೊಡೋದ್ರಿಂದ ಜನರಿಗೆ ಮತ್ತು ಅಧಿಕಾರಿಗಳಿಗೆ, ಬ್ಯೂರೋಕ್ರಾಟ್ಸ್ಗೆ ಒಂದು ಒಳ್ಳೆ ಸಿಗ್ನಲ್ ಹೋಗುತ್ತೆ, ಇಲ್ಲಪ್ಪ ಇವ್ರು ಗಟ್ಟಿಯಾಗಿ ನಿಲ್ಕೊಳ್ತಾರೆ ಅಂತ. ಒಂದ್ ದಿವಸ ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಾರೆ, ನಮ್ಮಪ್ಪನೇ 5 ವರ್ಷ ಸಿಎಂ ಅಂತ ಹೇಳ್ತಾರೆ. ಅದಕ್ಕೆ ಡಿ ಕೆ ಸುರೇಶ್ ಒಂದು ಕೌಂಟರ್ ಕೊಡ್ತಾರೆ. ಇದು ಏನಾಗಿದೆ, ದಿನ ಬೆಳಗ್ಗೆ ಇದ್ರೆ ಇದೇ ಚರ್ಚೆ ಆಗ್ತದೆ, ಜನರಿಗೆಲ್ಲ ಕನ್ಫ್ಯೂಸ್ ಮಾಡ್ತಿದ್ದಾರೆ. ಮತ್ತೆ ಲಾಂಗ್ ಟರ್ಮ್ ಅಲ್ಲಿ ಇದು
ನಾವು ವೈಯಕ್ತಿಕವಾಗಿ ನೋಡೋದಾದ್ರೆ ಸಿದ್ದರಾಮಯ್ಯನವರ ರಾಜಕೀಯ ಕರಿಯರ್ಗೆ ಇದು ಎಫೆಕ್ಟ್ ಆಗುತ್ತೆ. ಪಾಪ DK ಶಿವಕುಮಾರ್ಗೆ ಅದು ಇವಾಗ ನೋಡಿ, ನೀವು ಜನಸಾಮಾನ್ಯರ ಜೊತೆ ಮಾತಾಡಿ ಎಲ್ಲೋ ಹೋಟ್ಲಲ್ಲೋ ಅಥವಾ ಹಳ್ಳಿಗಳಲ್ಲಿ ಏನ್ರಿ ಪಾಪ DK ಶಿವಕುಮಾರ್ಗೆ ಅಧಿಕಾರನೇ ಕೊಡ್ತಾ ಇಲ್ಲ ಅಂತ, ಆ DK ಶಿವಕುಮಾರ್ಗೆ ಇದು ಪ್ಲಸ್ ಪಾಯಿಂಟ್ ಆಗ್ತಾ ಹೋಗುತ್ತೆ. ರಾಜಕೀಯದಲ್ಲಿ ಸಿಂಪತಿ ಅನ್ನೋದಿದೆಯಲ್ಲ, ತುಂಬಾ ವರ್ಕೌಟ್ ಆಗುತ್ತೆ. ಈಗ ಸೇಮ್ ಆಗ್ತಾ ಇರೋದು, ಅಡ್ವಾಂಟೇಜ್ ಆಗ್ತಾ ಇರೋದು DK ಶಿವಕುಮಾರ್ಗೆ. ಇವ್ರು ಎಷ್ಟು ಡಿಲೇ ಮಾಡ್ತಾರೆ ಅಷ್ಟು DK ಶಿವಕುಮಾರ್ ಬಗ್ಗೆ ಸಿಂಪತಿ ಕ್ರಿಯೇಟ್ ಆಗುತ್ತೆ. ಓಕೆ ಸರ್, ನಿಮ್ಮ ಹತ್ರ ಕೇಳ್ತೀನಿ. ಈಗ ಸರ್ ಹೇಳ್ತಿದ್ರು DK ಶಿವಕುಮಾರ್ಗೆ ಒಂದು ರೀತಿಯಾಗಿ ಸಿಂಪತಿ ಕ್ರಿಯೇಟ್ ಆಗ್ತಾ ಇದೆ ಅಂತ ಹೇಳಿ. ಆದರೂ ಕೂಡ ಜನ ಹೇಳ್ತಾ ಇರೋವಂಥದ್ದು, ಅದರಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಬಣದ ಕಡೆಯವರು ಹೇಳೋವಂಥದ್ದು, ಅವ್ರ ಸಪೋರ್ಟರ್ಸ್ ಹೇಳೋದು, ಸಿದ್ದರಾಮಯ್ಯ ಅವ್ರಿಗೆ ಇರುವಂಥದ್ದು ಎಕ್ಸ್ಪೀರಿಯನ್ಸ್ ಅಲ್ಲಿ, ರಾಜಕೀಯ ಅನುಭವದಲ್ಲಿ ಕೇವಲ ಒಂದು 50% ಅವ್ರಿಗೆ ಅನುಭವ ಇಲ್ಲ ಈಗಲೂ ಕೂಡ. ಯಾಕೆಂತಂದ್ರೆ CM ಸಿದ್ದರಾಮಯ್ಯ ಅವ್ರಿಗೆ ಒಂದು ಆಡಳಿತ ನಡೆಸೋದು, ಒಂದು ರಾಜ್ಯನ ಹೇಗೆ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋಂಥ ಅನುಭವ ಜಾಸ್ತಿ ಇದೆ. ಅದು ಹೋಗಿ ಆ ಸ್ಥಾನವನ್ನು ಹೋಗಿ DK ಶಿವಕುಮಾರ್ ಅವರಿಗೆ ಕೊಟ್ಟರೆ ಸರಿ ಹೋಗೋದಿಲ್ಲ. ಅವರಲ್ಲಿ ಒಂದು 50% ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲ. ಸೊ ಅಂಥದ್ದು ಏನು ಬದಲಾವಣೆ ಬರೋದಿಲ್ಲ, ಏನಕ್ಕೆ ಬದಲಾವಣೆ ಮಾಡಬೇಕು ಅನ್ನೋಂಥದ್ದು ಚರ್ಚೆ ಆಗ್ತಿದೆ. ಏನಂತೀರ ಅದಕ್ಕೆ? ಹಾಗಾದ್ರೆ ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗುತ್ತೆ ಅಂತ. ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗಿದಾಗ ಸಿದ್ದರಾಮಯ್ಯನಿಗೂ ಮತ್ತೆ ಸಿದ್ದರಾಮಯ್ಯನವ್ರಿಗೂ DK ಶಿವಕುಮಾರ್ ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ ನಲ್ಲಿ ಕಾಲ್ ಭಾಗನು ರಾಹುಲ್ ಗಾಂಧಿಗೆ ಇಲ್ವಲ್ಲ, ಅವ್ರನ್ನ ಲೀಡರ್ ಆಫ್ ಆಪೋಸಿಷನ್ ಮಾಡಿದಾರಲ್ಲ, ಅವ್ರನ್ನ ಲೀಡರ್ ಆಫ್ ಆಪೋಸಿಷನ್ ಮಾಡಿದಾರಲ್ಲ. ಅದಂಗದಲ್ಲ ಮೇಡಮ್, ಸರ್ ಹೇಳ್ದಂಗೆ ಇಲ್ಲಿ ಯಾವುದೋ ಬಣದ ರಾಜಕೀಯದಕ್ಕೆ ಯಾರಿಗೋ ಸಿಂಪತಿ ಕ್ರಿಯೇಟ್ ಮಾಡಿ, ಇಲ್ಲಿ ಕರ್ನಾಟಕದ ಜನ ಯಾವುದೋ ಒಂದು ಬಣಕ್ಕೆ ಕೊಟ್ಟಿಲ್ಲ ಓಟು, ಯಾವುದೋ ಒಂದು ಬಣಕ್ಕೆ ಕೊಟ್ಟಿಲ್ಲ, ಒಂದು ಪಕ್ಷಕ್ಕೆ ಕೊಟ್ಟಿರೋಂಥದ್ದು. ಒಂದು ಪಕ್ಷಕ್ಕೆ ಕೊಟ್ಟಿದ್ದಾರೆ ಅಂತಂದಾಗ ಇಟ್ ಬಿಲಾಂಗ್ಸ್ ಟು ಆಲ್ ದ 140 ಯಾರು ಆಯ್ಕೆ ಆಗಿದ್ದಾರೋ ಅವ್ರಿಗಾಗಿರುವಂಥದ್ದು. ನಾವು ಯಾರಿಗೋ ಒಂದು ಬಣಕ್ಕೆ ಕೊಟ್ಟಿದ್ದೀವಿ, ಯಾರಿಗೋ ಒಂದು ಇದಕ್ಕೆ ಕೊಟ್ಟಿದ್ದೀವಿ, ನೋ, ದಟ್ಸ್ ಅ ರಾಂಗ್ ಮೆಸೇಜ್. ಈಗ ನೀವು ನಿಮಗೊಂದು ಬೆಂಬಲ, ಒಂದು ಜನ ಆಶೀರ್ವಾದ ಮಾಡಬೇಕಾದಾಗ ಸಂಪೂರ್ಣವಾಗಿ ಯಾವ ರೀತಿಯಾದಂಥ ಆಡಳಿತ ಕೊಡ್ಬೇಕನ್ನೋದು ನೀವು ಸ್ಪಷ್ಟನೆ ಕೊಡ್ಬೇಕಾಗತ್ತೆ. ನೀವು ಹೈಕಮಾಂಡ್ ಅವ್ರು ಇಡೀ ಪ್ರಪಂಚದಲ್ಲಿ ಇರುವಂತ ಎಲ್ಲಾ ಮ್ಯಾಟರ್ಗಳನ್ನ ತಗೊಂಡ್ಬಂದು ಮಾತಾಡ್ತಿರಲ್ಲ, ಪಬ್ಲಿಷ್ ಆಗದೆ ಇರೋ ಬುಕ್ ನ ಸಂಸದಲ್ಲಿ ತಗೊಂಡೋಗಿ ಮಾತಾಡ್ತೀರಾ, ಇನ್ಯಾವುದೋ ವೋಟ್ ಚೋರಿ ಬಗ್ಗೆ ಮಾತಾಡ್ತೀರಾ, SIR ಬಗ್ಗೆ ಮಾತಾಡ್ತೀರಾ. ಅರೆ ನಿಮ್ ರಾಜ್ಯದಲ್ಲಿ ಅಂಗಡಿ ಉಣ್ಣು ಆಗೈತೆ, ಬಂದಿಲ್ಲಿ ಇದ್ ಮಾಡ್ರಪ್ಪ ಅಂತಂದ್ರೆ ಸರ್ ಅವಾಗಲೇ ಮೆನ್ಷನ್ ಮಾಡಿದ್ರು, ಅದು ಹೈಕಮಾಂಡ ಲೋ ಕಮಾಂಡ ಗೊತ್ತಿಲ್ಲ. ಈಗ ಅಯ್ಯೋ ಅವರೇ DK ಶಿವಕುಮಾರ್ ಅವಾಗ ಅಧಿಕಾರ ಸ್ವೀಕಾರ ಮಾಡೋ ಟೈಮಲ್ಲಿ ಒಂದ್ ರೀತಿಯಾಗಿ ಗೊಂದಲ ಇತ್ತು, ಕನ್ಫ್ಯೂಷನ್ ಇತ್ತು ಅಂತ ಹೇಳ್ತಾ ಇದ್ರು ಸರ್. ಆ ಟೈಮಲ್ಲಿ ಎಲ್ಲೋ ತಪ್ಪಿಸ್ಕೊಳಕ್ ಏನಾದ್ರು ಆ ತರ ಒಂದು ಹೇಳಿದ್ರ 50-50 ಮಾಡೋಣ ಮೇಡಮ್, ಅದೊಂಥರ ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ಸ್. ಈ ತರದ ಅರೇಂಜ್ಮೆಂಟ್ಸ್ ಆಗಿರುವಂತ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲೂ ಕೂಡ ಅದು ಜಾರಿ ಆಗಿದಂತ ಉದಾಹರಣೆ ಇಲ್ಲ. ಒಂದೇ ಒಂದು ಹೇಳ್ಬೋದು ಅಂದ್ರೆ ರಾಜಸ್ಥಾನ. ಅಶೋಕ್ ಗೆಹ್ಲೋಟ್ ಮತ್ತೆ ಸಚಿನ್ ಪೈಲಟ್ ಮಧ್ಯೆ ಇದೇ ತರದ್ದೇ ಗೊಂದಲ ಇದ್ದಿದ್ದಂಥದ್ದು. ಕೊನೆಗೆ ಚುನಾವಣೆ ಆಗುವವರೆಗೂ ಅದಾಗ್ಲೇ ಇಲ್ಲ. ಅದಲ್ಲಿ ಕೊನೆಗೆ ಅದು ಯಾವ ರೀತಿಯಾದಂತ ಚುನಾವಣೆ ಆಯ್ತು, ಸರ್ ಹೇಳ್ದಂಗೆ ಯಾವ್ದೋ ಬಣಕ್ಕಂತ ಸಿಂಪತಿ ಹುಟ್ಬೇಕಾಗಿದ್ರೆ ಸಚಿನ್ ಪೈಲಟ್ಗೆ ಆಗ್ಬೇಕಾಯ್ತು. ಇಲ್ಲ, ಅಲ್ಲಿ ಬಂದಿದ್ದು ಭಾರತೀಯ ಜನತಾ ಪಾರ್ಟಿ. ಸೊ ಭಾರತೀಯ ಜನತಾ ಈ ತರ ಇರ್ಬೇಕಾದಾಗ ನಾವು ಅವಾಗಲೇ ಅದೇ ಮೆನ್ಷನ್ ಮಾಡಿದ್ದೆ ಮೇಡಮ್, ಇದೊಂದು ಅನ್ಸ್ಟೆಬಿಲಿಟಿ ಗವರ್ಮೆಂಟ್. ಇಟ್ ಈಸ್ ನಾಟ್ ಅಟ್ ಆಲ್ ಗುಡ್ ಫಾರ್ ದ ಗವರ್ನೆನ್ಸ್ ಅಂಡ್ ಗವರ್ಮೆಂಟ್ ಆಫ್ ದಿ ಕರ್ನಾಟಕ. ಓಕೆ ಸರ್, ಮತ್ತೆ ಮಾತಾಡ್ತೀನಿ. ಸದ್ಯಕ್ಕೆ ಈ ಒಂದು ಪಟ್ಟದ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ DK ಶಿವಕುಮಾರ್ ಅವರು ಮಾತನಾಡಿದ್ದಾರೆ, DK ಸುರೇಶ್ ಅವರು ಮಾತಾಡಿದ್ದಾರೆ, ಇನ್ನು ಹಲವು ರಾಜಕೀಯ ನಾಯಕರೆಲ್ಲ ಮಾತನಾಡಿದ್ದಾರಂತೆ. ಯಾರು ಪರವಾಗಿ ಮಾತಾಡಿದ್ದಾರೆ, ಯಾರು ವಿರುದ್ಧವಾಗಿ ಮಾತಾಡಿದ್ದಾರೆ, ಬನ್ನಿ ಒಮ್ಮೆ ನೋಡೋಣ. ಕೇಳಿಲ್ಲಪ್ಪ, ಇನ್ನ ಸದ್ಯ ಈ ಅಸ್ಸಾಂ ಜಂಜಾಟದಲ್ಲೇ ಇದೆ. ಅಲ್ಲ, ನಿನ್ನೆ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿ ಆಗಿದ್ರಲ್ಲ, ಏನೋ ಕಾಂಗ್ರೆಸ್ ಕಚೇರಿಗೆ ಹೋಗಿ ಬಂದಿದ್ದೇನೆ ಅಷ್ಟೇ. ನಾನು ಯಾರು ಭೇಟಿ ಮಾಡಿದ್ ನಾನು ಪ್ರಿಯಾಂಕಾ ಅವ್ರ ಜೊತೆ ಸಂಜೆ ಪಾರ್ಲಿಮೆಂಟ್ ಅಲ್ಲಿ ಏನೋ ಭೇಟಿ ಆಗ್ತಾರೆ ಅಂತ. ಯಾಕೆ ಸುಮ್ಮನೆ ವಿಭಿನ್ನ ರೀತಿಯಲ್ಲಿ ಬೇರೆ ಬೇರೆ ಅದೆಲ್ಲ ಯಾಕೆ ಸುಮ್ಮನೆ ಯಾಕೆ? ಸದ್ಯ ಇರಿ, ಮಾತಾಡ್ತೀನಿ ನಾನು. ಓಕೆ, ಟೈಮ್ ಇಲ್ಲ ಸರ್. ಸ್ವಲ್ಪ ನಿಧಾನ ಆದ್ರೂ ಪರವಾಗಿಲ್ಲ, ಸಿದ್ದರಾಮಯ್ಯ ಅವರು ಕೊಟ್ಟು ಮಾತು ಭರವಸೆ ಇದೆ ಅಂತ ಹೇಳಿದ್ದಾರೆ. ಮತ್ತೆ ನಾನು ಕಾಲ ಉತ್ತರ ಕೊಡ್ತದೆ ಅಂತ ಹೇಳ್ತೀನಿ. ನಾನೇನು ನಾವೇನ್ ಮಾತಾಡಿದೀವಿ ಅನ್ನೋದು ನಮ್ಗೆ ಮಾತ್ರ ಕೊಟ್ಟು ಅಂತ ಹೇಳಿದೀನಿ. ಮಾತಾಡ ನೀನು ಕೇಳೋದೇ ಇಲ್ವಲ್ಲ, ಬರೀ ಇದೆ. 1 ತಿಂಗಳಾಯ್ತು ಮಾಡಿ ಹೇಳ್ಬೇಡಿ, ದಯಮಾಡಿ. ಹೈಕಮಾಂಡ್ ಅವ್ರಿಗೆ ಗೊತ್ತು, ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರ ತೀರ್ಮಾನ ಏನ್ ಮಾಡ್ತಾರೆ ಅವ್ರ ನಡ್ಕೊಳ್ಳೋದು. ಸರಿ ಹೇಳೋದು ನಾನು, ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದ್ರೆ ಅದರಂತೆ ನಡ್ಕೊಳ್ಳೋದು. ನಾನು ನಡ್ಕೋಬೇಕು, DK ಶಿವಕುಮಾರ್ ನಡ್ಕೋಬೇಕು, ಹೈಕಮಾಂಡ್ಗೆ ಬಿಟ್ಟಿದ್ದು.
ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆ, ಮತ್ತೊಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆ. ಅದರಲ್ಲೂ ಕೂಡ ಡಿ ಕೆ ಅವರು ಎಲ್ಲ ಒಂದು ರೀತಿಯಾಗಿ ಇನ್ನೂ ಒಂದು ಹೋಪ್ಸ್ ಅಲ್ಲಿದ್ದಾರೆ. ಹೌದು, ನಗ್ನಾಗ್ತಾನೆ ಉತ್ತರ ಕೊಡ್ತಾರೆ ಯಾವಾಗಲೂ. ಇರಲಿ, ನನ್ನ ಒಂದು ಏನೋ ಮತ್ತೆ ಪ್ರಯತ್ನ ಪಡ್ತಾ ಇರ್ತೀವಿ, ಅಥವಾ ಪ್ರಾರ್ಥನೆ ಅನ್ನೋದು ಯಾವಾಗಲೂ ಫಲ ಕೊಡುತ್ತೆ, ಹೀಗೆ ಒಂದು ಹೋಪ್ಸು, ಹೀಗೆ ಒಂದು ನಂಬಿಕೆ ಇರುತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡ್ತಾ ಹೋಗ್ತೀನಿ. ಸರ್, ಮೊದಲನೇ ನಿಮ್ಮ ಹತ್ರನೇ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಈಗ ನೋಡ್ತಾ ಇದ್ವಿ ಡಿ ಕೆ ಶಿವಕುಮಾರ್ ಪ್ರತಿ ಬಾರಿ ಕೂಡ ಒಂಥರ ಕೂಲಾಗಿ ಹ್ಯಾಂಡಲ್ ಮಾಡ್ತಾರೆ. ಅಯ್ಯೋ ಬಿಡಿ, ಆಗುತ್ತೆ, ನನಗೆ ಹೋಪ್ಸ್ ಇದೆ. ಡಿ ಕೆ ಬ್ರದರ್ಸ್, ಡಿ ಕೆ ಸುರೇಶ್ ಅವರು ಕೂಡ ಹಂಗೆ ಹೇಳ್ತಾರೆ. ಆದರೆ ಇಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಒಂದು ರೀತಿಯಾಗಿ ಅವ್ರ ಪುತ್ರ ಹೇಳೋದು 5 ವರ್ಷ ನಮ್ಮಪ್ಪನೇ CM ಅಂತ ಹೇಳೋದು, ಅಥವಾ ಸಿದ್ದರಾಮಯ್ಯ ಅವರು ಫುಲ್ ಕಾನ್ಫಿಡೆನ್ಸ್ ಆಗಿ ಹೈಕಮಾಂಡ್ ನೋಡ್ಕೊಳ್ಳುತ್ತೆ. ಒನ್ ಟೈಮಲ್ಲಿ ಸಿದ್ದರಾಮಯ್ಯ ಅವರೇ ಅವ್ರು ಖುದ್ದಾಗಿ ಹೇಳ್ತಾ ಇದ್ರು, ನಾನೇ ಕಂಟಿನ್ಯೂ ಆಗ್ತೀನಿ, ನಾನೇ ಇರ್ತೀನಿ ಅಂತ. ಅದಾದ್ಮೇಲೆ ಹೈಕಮಾಂಡ್ ಮೇಲೆ ಹಾಕ್ಬಿಟ್ರು, ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಬಿಡಿ, ಹೈಕಮಾಂಡ್ ಉತ್ತರ ಕೊಡುತ್ತೆ ಅಂತ. ಸೊ ಈ ಗೊಂದಲಗಳಲ್ಲಿ ಜನರಿಗೆ ಏನು ಸಂದೇಶ ಕೊಡ್ತಾರೆ ಇವರು ಅಂತ? ಇದು ಏನಂದ್ರೆ ಬಾಲಗ್ರಹ ಪೀಡಿತ ಅನ್ನೋ ಒಂದು ಶಬ್ದ ಇದೆ. ಬಾಲಗ್ರಹ ಪೀಡಿತ ಅಂದ್ರೆ ಹುಟ್ಟಿದಾಗೇನೆ ಒಂದು ಸಮಸ್ಯೆ ಇರುತ್ತೆ ಅಂತ. ಈ ಸರ್ಕಾರ ಹುಟ್ಟಿದ ಆರಂಭದಿಂದನೂ ಫ್ರಮ್ ಡೇ 1 ಈ ಸಮಸ್ಯೆ ಶುರುವಾಗಿದೆ. ಸಿದ್ದರಾಮಯ್ಯನವರು ಮೊದಲು ನಾನೇ CM ಅಂದ್ರು 5 ವರ್ಷ, ಆಮೇಲೆ ಹೈಕಮಾಂಡ್ ಅಂದ್ರು. ಹೈಕಮಾಂಡ್ ಅಂತ ಹೋದ್ರೆ ನಮಗ್ ಗೊತ್ತೇ ಇಲ್ಲ ಅಂತಾರ. ಅವ್ರು ಖರ್ಗೆ ಅವರೇ ಹೇಳ್ತಾರೆ ಹೈಕಮಾಂಡ್ ನಿರ್ಧಾರ ತಗೊಳುತ್ತೆ ಅಂತ. ಅವರೇ ಹೈಕಮಾಂಡ್ ಈಗ ಹೈಕಮಾಂಡ್ ನಾಯಕರಿಗೆ ಅನಿಸ್ತಾ ಇರ್ಬೇಕು ಅಂದ್ರೆ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದೆಯಪ್ಪ, ಎಲ್ಲ ಒಂದು ಬ್ಯಾಲೆನ್ಸ್ ಆಗಿ ಹೋಗ್ತಾ ಇದೆ, ಬೇಡ ಬದಲಾವಣೆ. ಇದರಿಂದ ಸರ್ಕಾರದ ಮೇಲೆ, ಪಕ್ಷದ ಮೇಲೆ ಆಗುವಂತ ನೆಗೆಟಿವ್ ಇಂಪ್ಯಾಕ್ಟ್ ಬಗ್ಗೆ ಅವ್ರು ಯೋಚನೆ ಮಾಡ್ಬೇಕಲ್ವಾ. ಒಂದು ಸರ್ಕಾರದ ಅಭಿವೃದ್ಧಿ ಕೆಲಸಗಳು ಇಡೀ ದೇಶದಲ್ಲಿ ಚರ್ಚೆ ಆದ್ರೆ ಜನರಿಗೆ ಕಾಂಗ್ರೆಸ್ ಬಗ್ಗೆ ಇರುವಂತ, ಈಗೇನು ಕಾಂಗ್ರೆಸ್ ಬಗ್ಗೆ ಇಡೀ ದೇಶದಲ್ಲೇ ಒಂದು ಅಸಮಾಧಾನ ಇದೆ, ಒಳ್ಳೆ ನಾಯಕತ್ವ ಇಲ್ಲ ರಾಷ್ಟ್ರ ಮಟ್ಟದಲ್ಲಿ. ಹೀಗಾಗಿ ಮೋದಿ ಅವರು ಕಂಟಿನ್ಯೂಸ್ ಗೆಲ್ತಾ ಇದ್ದಾರೆ. ಇಷ್ಟು ಚುನಾವಣೆಗಳು, ಈಗ 95 ಚುನಾವಣೆಗಳನ್ನ ಸೋತಿದ್ದಾರೆ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಅವರು ಈ ಕರ್ನಾಟಕನ ಸರಿಯಾಗಿ ನಿಭಾಯಿಸಿದ್ರೆ, ಕರ್ನಾಟಕದಲ್ಲಿ ಒಳ್ಳೆ ಆಡಳಿತ ಕೊಟ್ರೆ ಅವ್ರಿಗೆ ಬೇರೆ ರಾಜ್ಯದ ಚುನಾವಣೆ ಗೆಲ್ಲೋದಕ್ಕೆ ಅನುಕೂಲ ಆಗುತ್ತೆ, ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆ ಹೆಸರು ಬರುತ್ತೆ. ನೋಡಿ, ಅವ್ರಿಗೆ ಒಂದ್ ಕಡೆ ಪಕ್ಷನೇ ನಿಭಾಯಿಸಕ್ ಆಗ್ತಾ ಇಲ್ಲ. ಅವರ ಅಲಯನ್ಸ್ ಅಲ್ಲಿರೋ ಮೈತ್ರಿ ಪಕ್ಷಗಳು ಬಿಟ್ಟು ಹೋದ್ರು ಅದನ್ನು ನಿಭಾಯಿಸ್ಲಿಲ್ಲ. ಇರೋ 2-3 ರಾಜ್ಯಗಳಲ್ಲಿ ಅಧಿಕಾರ ಇದ್ರೆ ಅದನ್ನು ನಿಭಾಯಿಸಕ್ಕಾಗಲ್ಲ. ಅಂದ್ರೆ ಕಾಂಗ್ರೆಸ್ಸಿನ ಆಡಳಿತ ನಾಯಕತ್ವ ವೈಫಲ್ಯ ಅಂತ ಆಗೋದಿಲ್ವಾ? ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ಗೆ ಇರುವಂತ ದೊಡ್ಡ ಸವಾಲ್ ಅಂದ್ರೆ ನಾಯಕತ್ವದ ಸಮಸ್ಯೆ ರಾಷ್ಟ್ರ ಮಟ್ಟದಲ್ಲಿ. ಕರ್ನಾಟಕದಲ್ಲಿ ಎಷ್ಟೋ ಪರವಾಗಿಲ್ಲ, ಯಾಕಂದ್ರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು ಇರೋದ್ರಿಂದ ಸೀನಿಯರ್ ಲೀಡರ್ಸ್ ಏನೋ ಮಾಡ್ಕೊಂಡು ಅಧಿಕಾರದಲ್ಲಾದ್ರೂ ಇದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ನ ನಾಯಕತ್ವ ಸಂಪೂರ್ಣ ವೈಫಲ್ಯ ಆಗ್ತಾ ಇದೆ. ಸೊ ಈ ಒಂದು ಘಟನೆಯನ್ನ, ಈ ಕರ್ನಾಟಕದ ಬೆಳವಣಿಗೆಗಳನ್ನ ಸರಿಯಾಗಿ ನಿಭಾಯಿಸಿದ್ರೆ ಅವ್ರಿಗೆ ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆ ಹೆಸರು ಬರುತ್ತೆ. ಇದನ್ನು ಮಾಡ್ತಾ ಇಲ್ಲ. ಈಗ ಡಿ ಕೆ ಶಿವಕುಮಾರ್ ಯಾಕೆ ಕೂಲಾಗಿ ಮಾತಾಡ್ತಾರೆ ಅಂದ್ರೆ ಅವ್ರಿಗಿದು ಒಳ್ಳೇದೇ. ಡಿಲೇ ಆದಷ್ಟು ಅವ್ರ ಬಗ್ಗೆ ವರ್ಕೌಟ್ ಆಗುತ್ತೆ. ಜನರಿಗೆ ಎಲ್ಲೋ ಸಿದ್ದರಾಮಯ್ಯ ಬಿಟ್ಟು ಕೊಡ್ತಾ ಇಲ್ಲ ಅಂತ. ಸಿದ್ದರಾಮಯ್ಯ ಈ ರೀತಿ ಆಡೋದು, ಮಾಧ್ಯಮದವ್ರಿಗೆ ಎಗರಾಡೋದು, ಅದು ಎಲ್ಲ ಒಂದ್ ಕಡೆ ಅವ್ರಿಗೆ ಫ್ರಸ್ಟ್ರೇಷನ್, ಇರಿಟೇಷನ್ ಬಂದು ಅದನ್ನೇ ಕೇಳ್ತಾರೆ. ಯಾವಾಗ ಡಿ ಕೆ ಶಿವಕುಮಾರ್ ಹಿಂಗ್ ಹೇಳಿದ್ರು, ಅವ್ರ ಪರವಾಗಿ ಹಿಂಗ್ ಹೇಳಿದ್ರು, ಅವ್ರಿಗೆ ಇರಿಟೇಷನ್. ಸೊ ಇದು ಎಲ್ಲಿ ಹೋಗ್ತಾ ಇದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಗೊಂದಲದ ವಾತಾವರಣ. ಈ ಪಕ್ಷದಲ್ಲಿ ಒಗ್ಗಟ್ಟಿಲ್ಲ, ಸರ್ಕಾರದಲ್ಲೂ ಒಗ್ಗಟ್ಟಿಲ್ಲ ಅಂದಾಗ ಜನರಿಗೆ ಏನ್ ಸಂದೇಶ ಹೋಗುತ್ತೆ? ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ಬರೀ ಕಿತ್ತಾಟದಲ್ಲೇ ಇದೆ ಈ ಸರ್ಕಾರ ಅನ್ನುವಂಥದ್ದು. ಇನ್ನೊಂದು ಕಡೆ ಹಗರಣಗಳು, ಒಂದಾದ್ಮೇಲೆ ಹಗರಣಗಳು ಹೊರಗೆ ಬರ್ತಾ ಇದೆ. ಸೊ ಓವರ್ ಆಲ್ ಇದನ್ನ ನೋಡಿದಾಗ ಮುಂದಿನ ಚುನಾವಣೆಯಲ್ಲಿ ಏನಾಗ್ಬೋದು ಕಾಂಗ್ರೆಸ್ನ ಪರಿಸ್ಥಿತಿ? ಸೊ ಇದನ್ನೆಲ್ಲ ಹೈಕಮಾಂಡ್ ಗಮನಿಸಬೇಕಾಗುತ್ತೆ. ಕಾಂಗ್ರೆಸ್ಗೆ ಇವತ್ತು ಮಾಡಕ್ ಬೇರೆ ಏನು ಕೆಲಸ ಇಲ್ಲ. ಹಿಂದಾದ್ರೆ ಇಂದಿರಾ ಗಾಂಧಿ ಕಾಲದಲ್ಲಿ, ನೆಹರು ಅವರ ಕಾಲದಲ್ಲಿ, ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ರಾಷ್ಟ್ರ ಮಟ್ಟದಲ್ಲೂ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. ಸಾಕಷ್ಟು ರಾಜ್ಯಗಳಲ್ಲಿ ಕೂಡ ಅವರ ಅಧಿಕಾರವನ್ನ ನಡೆಸ್ತಾ ಇದ್ರು. ಆವಾಗ ಅವ್ರಿಗೆ ಈ ಕಡೆ ಗಮನ ಕೊಡೋದಕ್ಕೆ ಟೈಮ್ ಇಲ್ಲ ಅಂತ ಹೇಳ್ಬೋದಾಗಿತ್ತು. ಇವತ್ತೆಲ್ಲೂ ಇಲ್ಲ. ಅವರು ಕರ್ನಾಟಕನ ಸರಿಯಾಗಿ ನಿಭಾಯಿಸಕ್ಕೆ ಅವ್ರಿಗೆ ಸಮಯ ಇಲ್ಲ ಅಂದ್ರೆ ಏನ್ ಅರ್ಥ? ಹಿಂದೆ ನೋಡಿ, ವೀರೇಂದ್ರ ಪಾಟೀಲ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆಯುವಾಗ ರಾಜೀವ್ ಗಾಂಧಿ ಏನು ಯಾರನ್ನೂ ಕೇಳಿಲ್ಲ, ಜಸ್ಟ್ ಅವ್ರಿಗೆ ಹುಷಾರಿಲ್ಲ ಅಂತ ಹಾಸ್ಪಿಟ್ಲಿಗೆ ಹೋಗಿ ಭೇಟಿ ಮಾಡಿದ್ರು. ದೆಹಲಿಗೆ ಹೋಗ್ಬೇಕಾದ್ರೆ ಏರ್ಪೋರ್ಟ್ ಅಲ್ಲಿ ಮಾಧ್ಯಮದವ್ರು ಕೇಳಿದ್ರು, ಅಲ್ಲೇ ಹೇಳ್ಬಿಟ್ರು ಇಲ್ಲ ಅವರ ಮುಖ್ಯಮಂತ್ರಿ ಬದಲಾವಣೆ ಮಾಡ್ತೀವಿ ಅಂತ. ಆ ತರ ಹೈಕಮಾಂಡ್ ಇತ್ತು, ಕಾಂಗ್ರೆಸ್ ಹೈಕಮಾಂಡ್. ಯಾರು ಕೇಳ್ತಾ ಇರ್ಲಿಲ್ಲ. ಸಡನ್ ಆಗಿ ಏಕಾಏಕಿ ಮುಖ್ಯಮಂತ್ರಿಗಳನ್ನ ಚಿಟಿಕೆ ಹೊಡಿಯೋ ತರ ಬದಲಾವಣೆ ಮಾಡ್ತಾ ಇದ್ರು. ಇವತ್ತು ಕಾಂಗ್ರೆಸ್ ಆ ತರ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಒಂಥರ ಹೆಂಗಾಗಿದೆ ಅಂದ್ರೆ ಈ ನಾಯಿನೇ ಬಾಲಾನೇ ನಾಯಿ ಅಲ್ಲಾಡ್ಸೋದಂತಾರಲ್ಲ, ಆ ತರ ಕರ್ನಾಟಕದ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರೇ ಹೈಕಮಾಂಡ್ ನ ಅಲ್ಲಾಡ್ಸೋ ಮಟ್ಟಕ್ಕೆ ಬೆಳೆದಿದ್ದಾರೆ ಈಗ ಅವರು. ಸೊ ಈ ರೀತಿ ಒಂದು ದುರ್ಬಲ ಹೈಕಮಾಂಡ್ ನ
ದ್ಯೂತಕ ಇವತ್ತು ಕರ್ನಾಟಕದ ರಾಜಕೀಯ ಗೊಂದಲ ಇದೆಯಲ್ಲ, ಇದು ಕಾಂಗ್ರೆಸ್ ಹೈಕಮಾಂಡಿನ ದೌರ್ಬಲ್ಯ, ನಿಶಕ್ತಿಯ ಪ್ರತೀಕ ಇವತ್ತು ಆಗ್ತಾ ಇರುವಂತದ್ದು ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳು. ಹೀಗಾಗಿ ಇದನ್ನ ಎಷ್ಟು ಡಿಲೇ ಮಾಡ್ತಾರೆ, ಇದು ಕಾಂಗ್ರೆಸ್ನ ಬೆಳವಣಿಗೆಗೆ, ಕಾಂಗ್ರೆಸ್ನ ವರ್ಚಸ್ಸಿಗೆ ದೊಡ್ಡ ಒಂದು ಪೆಟ್ಟು ಬೀಳುತ್ತೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಇದನ್ನೆಲ್ಲ ಒಂದ್ ಕಡೆ ದಿನ ತಳ್ಕೊಂಡು ಹೋಗುವಂಥದ್ದು ಅಥವಾ ಇದನ್ನ ಸುಮ್ಮನೆ ನೋಡ್ಕೊಂಡಿರುವಂಥದ್ದು ಇದೆಯಲ್ಲ, ಇದು ಕಾಂಗ್ರೆಸ್ನ ಬೆಳವಣಿಗೆಗೆ ಇನ್ನಷ್ಟು ಹಿನ್ನಡೆ ಆಗುತ್ತೆ ಅನ್ನುವಂಥದ್ದನ್ನ ಅವರು ಗಮನಿಸಬೇಕು. ಹೀಗಾಗಿ ಇದನ್ನು ಸಮರ್ಥವಾಗಿ ನಿಭಾಯಿಸೋ ಕಡೆ ಗಮನ ಕೊಡಬೇಕು. ಇದೇ ಒಂದು ಚರ್ಚಾ ಕಾರ್ಯಕ್ರಮಕ್ಕೆ ಎಎಪಿ ವಕ್ತಾರರಾಗಿರುವಂತಹ ಉಮೇಶ್ ಗೌಡ ಅವರು ಬಂದಿದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ನಿಮ್ಮ ಹತ್ರ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಹತ್ರ ಈಗ ಸರ್ ಹೇಳ್ತಾ ಇದ್ರು, ಈಗ ಯೂಶಲಿ ಏನಾಗ್ತಾ ಇದೆ, ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲ ಇಲಾಖೆಯಲ್ಲೂ ಕೂಡ ಹಗರಣ, ಭ್ರಷ್ಟಾಚಾರ, ಆರೋಪ ಇದೆಲ್ಲವೂ ಕೂಡ ನೋಡ್ತಾ ಇದೀವಿ ಏನೇನು ಆಗ್ತಾ ಇದೆ ಅಂತೇಳಿ. ಅದರಲ್ಲೂ ಕೂಡ ಅತಿ ಹೆಚ್ಚಾಗಿ ಆದಾಯ ಬರುವಂಥ ಇಲಾಖೆಗಳಲ್ಲೇ ಭ್ರಷ್ಟಾಚಾರ ನಡೀತಾ ಇದೆ. ಅದು ಕೂಡ ಸಾವಿರಾರು ಕೋಟಿ, ಯಾವುದೋ ಒಂದು ಎರಡಲ್ಲ. ಇಷ್ಟೆಲ್ಲ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಹೇಳುವಂಥದ್ದು ಅಥವಾ ಸಿದ್ದರಾಮಯ್ಯ ಅವರೇ ಹೇಳುವಂಥದ್ದು, ಡಿ ಕೆ ಅವರು ಹೇಳುವಂಥದ್ದು ಏನು ಅಂತಂದ್ರೆ, ಹೌದು ಇಲ್ಲಿ ಒಂದು ರೀತಿಯಾಗಿ ನಮ್ಮ ರಾಜ್ಯದಿಂದ ಒಂದು ಉದ್ಧಾರ ಮಾಡುವಂತ ಕೆಲಸ ಮಾಡ್ತಾ ಇದೀವಿ, ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡ್ತಾ ಇದೀವಿ. ಎಸ್ಪೆಷಲಿ ಈಗ ಪಂಚ ಗ್ಯಾರಂಟಿ ವಿಚಾರ ಇರ್ಬೋದು, ಗ್ಯಾರಂಟಿಗಳಲ್ಲಿ ಏನ್ ಪ್ರಾಮಿಸ್ ಮಾಡಿದ್ವು ಅದು ಪ್ರಕಾರ ನಡ್ಕೊಂಡು ಹೋಗ್ತಾ ಇದೀವಿ. ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳು ನಡ್ಕೊಂಡು ಹೋಗ್ತಾ ಇದೆ. ಎಲ್ಲೋ ಒಂದು ರೀತಿಯಾಗಿ ಅಭಿವೃದ್ಧಿ ಮೇಲ್ ಹೋಗ್ತಾ ಇದೆ, ಕುಂಠಿತ ಅಂತೂ ಆಗಿಲ್ಲ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರು ಹೇಳುವಂಥದ್ದು. ಹಾಗಾಗಿ ಇಲ್ಲಿ ನಾವು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕಂದ್ರೆ ರಾಜ್ಯದ ಅಭಿವೃದ್ಧಿಗೆ ನೋಡ್ಬೇಕಾ ಅಥವಾ ಇಲಾಖೆಗಳಲ್ಲಿ ನಡೀತಾ ಇರುವಂತ ಭ್ರಷ್ಟಾಚಾರ ಕಡೆ ಗಮನ ಕೊಡಬೇಕಾ? ಎರಡು ಮುಖ್ಯ ಆಗುತ್ತೆ ಮೇಡಮ್. ರಾಜ್ಯದ ಒಂದು ಸಮತೋಲನವಾದ ಅಭಿವೃದ್ಧಿಗೆ ಅಲ್ಲಿ ಅಧಿಕಾರಿಗಳಿಗೆ ಏನು ಭ್ರಷ್ಟಾಚಾರ ನಡೀತಾ ಇದೆ ಅದನ್ನು ಮಟ್ಟ ಹಾಕ್ಬೇಕಾಗತ್ತೆ, ಮತ್ತೆ ರಾಜ್ಯದ ಜನರಿಗೆ ಒಳ್ಳೆ ಗವರ್ನೆನ್ಸ್ ಕೊಡ್ಬೇಕಾಗತ್ತೆ, ಆಡಳಿತ ಕೊಡ್ಬೇಕಾಗತ್ತೆ. ಎರಡು ಮುಖ್ಯವಾಗುತ್ತೆ. ಆದ್ರೆ ಇಲ್ಲಿ ನೀವು ನಿಮ್ಮ ಸೋಷಿಯಲ್ ಪ್ರೋಗ್ರಾಮ್ಸು ಡೆಫಿನೆಟ್ ಆಗಿ ಜನರಿಗೆ ಬೇಕು, ಸಾಮಾಜಿಕವಾದ ಭದ್ರತೆ ಇರುವಂತ ಕಾರ್ಯಕ್ರಮಗಳು ಬೇಕು. ಆದ್ರೆ ಅದು ಎಷ್ಟು ಎಫೆಕ್ಟಿವ್ ಆಗಿ ಆಗ್ತಾ ಇದೆ, ಎಷ್ಟು ಇನ್ಎಫೆಕ್ಟಿವ್ ಆಗಿ ಆಗ್ತಾ ಇದೆ ಅನ್ನೋದನ್ನು ಚರ್ಚೆ ಮಾಡಬೇಕಾಗತ್ತೆ ಕಾಲಕ್ಕೆ ತಕ್ಕಂಗೆ. ಈಗ ತಾವೇ ಹೇಳಿದಂಥದ್ದು, ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ನಾವು ಸದನದಲ್ಲಿ ಎತ್ತಿದಂಥದ್ದು ಫೆಬ್ರವರಿ ಮತ್ತೆ ಮಾರ್ಚ್ 2025 ಮಾಸದ 2 ತಿಂಗಳ ಗೃಹಲಕ್ಷ್ಮಿ ಹಣ ಏನಾಯ್ತು, ಇದಕ್ಕೆ ಸಮರ್ಪಕವಾದ ಉತ್ತರ ಸಚಿವರ ಹತ್ರನೂ ಇರಲಿಲ್ಲ, ಮುಖ್ಯಮಂತ್ರಿ ಹತ್ರನೂ ಇರಲಿಲ್ಲ. ಇದುವರೆಗೂ ಅಂದ್ರೆ ಆಗಸ್ಟ್ ವರೆಗೂ ಕೊಟ್ಬಿಟ್ಟಿದ್ದೀವಿ, ಅಕ್ಟೋಬರ್ ವರೆಗೂ ಕೊಟ್ಬಿಟ್ಟಿದ್ದೀವಿ ಅಂತಂದ್ರೆ ಸೇರಿಸಿ ಕೊಟ್ರ ಅಂತಲ್ಲ ಸರ್, ಎಷ್ಟು ಜನಕ್ಕೆ ಹೋಗಿದೆ ಹಣ? ಮೇಡಮ್ ಇಲ್ಲ ಇದುವರೆಗೂ ಸ್ಪಷ್ಟನೆ ಇಲ್ಲ. ಹೇಳಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ನಾವು ತಿಂಗಳು ಹಣ ಹೋಗಿಲ್ಲ ಮೇಡಮ್. ನಾ ಹೇಳ್ತಾ ಇರೋದು ಏನಂದ್ರೆ ಇನ್ ಬಿಟ್ವೀನ್ ನಾನು ಹೇಳ್ತಾ ಇರೋದು ಫೆಬ್ರವರಿ ಅಂಡ್ ಮಾರ್ಚ್ ಇನ್ ಬಿಟ್ವೀನ್, ಅದಾದ್ಮೇಲೆ ಏಪ್ರಿಲ್ ಕೊಟ್ಟಿದ್ದಾರೆ, ಮೇ ಕೊಟ್ಟಿದ್ದಾರೆ. ಇನ್ ಬಿಟ್ವೀನ್ ಅನ್ನೋದು 5,000 ಕೋಟಿ, ಅದು ವಿತ್ ಡಾಕ್ಯುಮೆಂಟ್ಸ್ ಸದನದಲ್ಲಿ ಕೊಟ್ಟಿದ್ದಂಥದ್ದು. ಇದು ಮಂತ್ರಿಗಳು 2-3 ದಿನ ಟೈಮ್ ತಗೊಂಡ್ರು, ಮತ್ತೆ ಉತ್ತರ ಕೊಟ್ರು, ಆಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೋಗುತ್ತೆ, ಮುಖ್ಯಮಂತ್ರಿಗಳು ಕ್ಲಿಯರ್ ಮಾಡ್ತಾರೆ. ಇದಾಗೇ ಇಲ್ಲ. ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಇದು ಮಾಡಿದ್ವಿ, ಏನಂತಾರೆ ಅಕ್ಕಿದೇನಿದ್ಯೋ 1 ತಿಂಗಳದ ಅಕ್ಕಿದ್ ಇಲ್ವೇ ಇಲ್ಲ, 657 ಕೋಟಿದು. ನಾವ್ ಹೇಳ್ತಾ ಇರೋದು ಈ ತರದ್ದು ಲ್ಯಾಪ್ಸಸ್ ಏನಾಗ್ತಾ ಇದೆ, ಲ್ಯಾಪ್ಸಸ್ ನಾವು ಗವರ್ಮೆಂಟ್ ನ ಗಮನಕ್ಕೆ ತರ್ತಾ ಇದ್ದೀವಿ. ಗವರ್ಮೆಂಟ್ ತರ್ತಾ ಇದ್ದಾಗ ಇವರು ಕುರ್ಚಿ ಕಿತ್ತಾಟದಲ್ಲಿ, ಅಧಿಕಾರಿಗಳ ಭ್ರಷ್ಟಾಚಾರದಲ್ಲಿ ಇರ್ಬೇಕಾದಾಗ ಜನಸಾಮಾನ್ಯರ ವಿಷಯವನ್ನು ಎಲ್ಲಿ ತಗೊಂತಾರೆ. ಜೊತೆಗೆ ಬೆಲೆ ಏರಿಕೆ, ನೀವು ಬೆಳಗ್ಗೆ ಇದ್ರೆ ಬೆಲೆ ಏರಿಕೆನೆ, ನೀವು ಪ್ರಾಪರ್ಟಿ ವಿಚಾರ ಹೇಳಿದ್ರೆ ಇಲ್ಲಿ ಅವರು ಕೇಂದ್ರದ ಮೇಲೆ ಅರ್ಥ ಹಾಕ್ತಾರೆ. ಕೇಂದ್ರ ಸರ್ಕಾರ ಈಗ ಎಕ್ಸಾಂಪಲ್ ನೋಡಿ, ಇದ್ರದ್ದು ಮೆಟ್ರೋ ದರನೇ ಹೇಳ್ಬಿಡ್ತೀನಿ ನಾನು. ಮೆಟ್ರೋ ದರ ಇತ್ತೀಚೆಗೆ ಏನಾಯ್ತು ಹೇಳಿ, ನಮ್ಮ ರಾಜ್ಯ ಸರ್ಕಾರದಿಂದ ಅಲ್ಲ, ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಒಂದು ಸಲಹೆ ಕೊಡಬೇಕಾಗುತ್ತೆ. ಅದನ್ನ ಕೂತ್ಕೊಂಡು ಡಿಸ್ಕಸ್ ಮಾಡಿ, ಅದಾದ್ಮೇಲೆ ಕೇಂದ್ರ ಸರ್ಕಾರಕ್ಕೆ ಅದಕ್ಕೆ ಒಂದು ಸ್ಪೆಷಲ್ ಡಿಪಾರ್ಟ್ಮೆಂಟ್ ಅಂತ ಇದೆ, ಅವರೇ ಕೂತ್ಕೊಂಡು ಅದರ ಫಿಕ್ಸ್ ಮಾಡ್ತಾರೆ. ನಾವೆಲ್ಲ ಬೆಲೆ ಏರಿಕೆ ಮಾಡೋದು ಅಂತ ಹೇಳಿ ಕಾಂಗ್ರೆಸ್ ನಮ್ಮ ರಾಜ್ಯ ಸರ್ಕಾರದವ್ರು ಹೇಳ್ತಾರೆ. ಬಟ್ ಇಲ್ಲಿ ನೀವು ಈ ತರ ಹೇಳ್ತೀರಿ, ಜನ ಅದೇ ತರ ಮೇಡಮ್. ಎಸ್, ಯು ರೈಟ್. ಆದ್ರೆ ಅಲ್ಲಿ ಒಂದು ಶಾಡೋ ಕ್ಯಾಶ್ ಸಪೋರ್ಟ್ ಅಂತ ಸಿಸ್ಟಮ್ ಇದೆ, ಎಲ್ಲಿ ರಾಜ್ಯ ಸರ್ಕಾರ ತನ್ನ ಮೆಟ್ರೋ ತನ್ನ ಜಾಲದಲ್ಲಿ ಇರುವಂತದ್ದನ್ನ ಸಪೋರ್ಟ್ ಮಾಡಬೇಕಾಗಿರುವಂತದ್ದು. ನಾನು 2018ರಿಂದ ಅಂದ್ರೆ ಈ ಪ್ರೀವಿಯಸ್ ಗವರ್ಮೆಂಟ್ ಇಂದ ಇದುವರೆಗೂ ಯಾವ ಗವರ್ಮೆಂಟ್ ಬಂದಾಗ ಒಂದ್ಸತಿ 2017-18 200 crores 150 crores ಪ್ರತಿ ವರ್ಷನೂ ಶಾಡೋ ಕ್ಯಾಶ್ ಸಪೋರ್ಟ್ ಕೊಟ್ಕೊಂಡು ಬಂದಿದಂತದ್ದು. ಆದ್ರೆ ನೀವು 2023ಕ್ಕೆ ಬಂದಾಗ ಅಂದ್ರೆ ಸಮ್ಮಿಶ್ರ ಸರ್ಕಾರ ಇದ್ದಾಗಲೂ ಕೂಡ ಕೊಟ್ಟಿದ್ದಾರೆ, ಆ ಗವರ್ಮೆಂಟ್ ಕೊಟ್ಟಿದಂತದ್ದು. ಆದ್ರೆ 2023ಕ್ಕೆ ಬಂದಾಗ ₹1 ಕೂಡ ಶಾಡೋ ಸಪೋರ್ಟ್ ಅನ್ನೋದು ಕೊಟ್ಟಿಲ್ಲ. ಇಟ್ ಇಸ್ ನಾಟ್ ಗಿವನ್, ಇಟ್ ಇಸ್ ಅಫಿಷಿಯಲ್, ಇಟ್ ಇಸ್ ಅಫಿಷಿಯಲ್ ಗಿವನ್. ನಾವು ಕೇಳ್ತಾ ಇರೋದು ಏನಂದ್ರೆ, ನೀವು ಫಿಕ್ಸೇಷನ್ ಕೇಳಬೇಕಾದಾಗ ನೀವು ರಾಜ್ಯ ಸರ್ಕಾರ, ರಾಜ್ಯದ ಪರವಾಗ್ತಾನೆ ಇದ್ದೀರಾ, ನೀವು ಹೇಳ್ತಾ ಇದ್ರೆ ನಿಮ್ದೇ ಇದಿರಬೇಕಾದಾಗ ನಾವ್ ಹೇಳ್ತಾ ಇದೀವಿ ಪುನರ್ ಪರಿಶೀಲನೆ ಮಾಡಿ, ರೀಕಾನ್ಸ್ಟಿಟ್ಯೂಟ್ ಏನಂತಾರೆ ಇದು ಫಿಕ್ಸೇಷನ್ ಕಮಿಟಿನ ರೀಕಾನ್ಸ್ಟಿಟ್ಯೂಟ್ ಮಾಡಿ, ಜನರ ತೆರಿಗೆಗೆ ಹೊರೆ ಆಗ್ದಿರೋ ತರದ್ದು ಮಾಡಿ ಅಂತ ಹೇಳ್ತಾ ಇರೋದು. ನಾವು ಹೇಗೆ ನಾವು ಕೇಂದ್ರಕ್ಕೆ ಪತ್ರ ಬರೆದು ಈ ತರದ್ದು ತಡೆ ಹಿಡೀರಿ ಅಂತ ರಾಜ್ಯ ಸರ್ಕಾರ ಬರೀ ಮಾತಲ್ಲಲ್ದಿರನೆ ಯಾಕೆ
ಆನ್ ಡಾಕ್ಯುಮೆಂಟ್ ವಿತ್ ರೈಟಿಂಗ್ ಯಾಕೆ ಕೊಟ್ಟಿಲ್ಲ? ನೀವು ಬರೀ ಮೆಟ್ರೋದ್ ಮಾತ್ರ ಹೇಳ್ಬೇಕಾದಾಗ ಇದು ಏನಂತಾರೆ ಬೇರೆ ಬೇರೆ ಎಲೆಕ್ಟ್ರಿಸಿಟಿ ಆಗ್ಬೋದು, ವಾಟರ್ ಸಪ್ಲೈ ಆಗ್ಬೋದು, ಹಾಲ್ದಾಗ್ಬೋದು, 9 ರೂಪಾಯಿ ಮೇಡಮ್ ಹಾಲ್ದು ಕಳೆದ 2.25 ವರ್ಷದಿಂದ 9 ರೂಪಾಯಿ. ನೀವು ಯಾವ್ದು ಬೆಲೆ ಅವ್ರು ಏರ್ಸಿಲ್ಲ ಅಂತ ಹೇಳಿ ಡೆತ್ ಸರ್ಟಿಫಿಕೇಟ್ ಆಯ್ತು, ಬರ್ತ್ ಸರ್ಟಿಫಿಕೇಟ್ ಆಯ್ತು, ಇನ್ನು ಸಾಮಾನ್ಯವಾಗಿ ಪಾನಿ ತಗೊಳ್ಳುವಂತದ್ದು ಅದನ್ನೂ ಇದಾಯ್ತು. ರೈತರಿಗೆ 25,000 ರೂಪಾಯಿಗೆ ಟ್ರಾನ್ಸ್ಫಾರ್ಮರ್ ಸಿಗ್ತಾ ಇದ್ದಂಥದ್ದು ತಮ್ಮ ಹೊಲಕ್ಕೆ ಇದ್ ಮಾಡ್ಬೇಕಾದಾಗ ಇವತ್ತು 2.5 ಲಕ್ಷದಿಂದ 3 ಲಕ್ಷಕ್ಕೆ ಆಗ್ಬೇಕಾಗಿರುವಂತದ್ದು. ಇದೆಲ್ಲ ಮಾಡಿ ಎಷ್ಟು ಸಂಪನ್ಮೂಲ ಜಾಸ್ತಿ ಆಗುತ್ತೆ? 65ರಿಂದ 70,000 ಕೋಟಿ ಎಕ್ಸ್ಟ್ರಾ ಆಗುತ್ತೆ. ಅಲ್ಲ ಸರ್, ಇವಾಗ ನೀವು ಇದನ್ನ ಹೇಳಿದ್ರೆ ಸರಿ, ಈ ತರ ಆದಾಗ ಏನಾಗುತ್ತೆ ಅಂದ್ರೆ ಜನ ಕೇಂದ್ರ ಸರ್ಕಾರದಿಂದ ಬೆಲೆ ಏರಿಕೆ ಆಗೋ ಟೈಮಲ್ಲಿ ಯಾವುದೇ ವಿಚಾರದಲ್ಲಿ ಇಲ್ಲಿ ಇದೆ ಅಂತಲ್ಲ ನಾನು ಹೇಳ್ತಿರೋದು, ಕೇಂದ್ರ ಸರ್ಕಾರದಿಂದ ಯಾವುದೋ ಒಂದು ಆರ್ಡರ್ ಬರುತ್ತೆ, ಯಾವುದೋ ಗ್ಯಾಸೋ ಮತ್ತೊಂದು ಬೆಲೆ ಏರಿಕೆ ಆಗುತ್ತೆ, ಅವಾಗ ಇದೇ ನಾಯಕರು ಅವಾಗ ಯಾರು ಪ್ರಶ್ನೆ ಮಾಡಲ್ಲ, ಯಾರು ಮಾತಾಡಲ್ಲ ಅಂತ ಹೇಳಿ ಜನ ಪ್ರಶ್ನೆ ಕೇಳ್ತಾರೆ. ನೀವು ಆಡಳಿತ ನಡೆಸಕ್ಕೆ ನಿಮಗೆ ಕೊಟ್ಟಿರುವಂತದ್ದು ಪ್ರತಿ ಸತಿನ ನೀನು ಅವ್ರ ಮೇಲೆನೆ ಗೂಬೆ ಕುಣಿಸ್ತಾ ಇದೆ, ಸೆಂಟ್ರಲ್ ಗವರ್ಮೆಂಟ್ ಮೇಲೆ ಗೂಬೆ ಕುಣಿಸ್ತಾ. ನೀವು ಮಾಡಿದ್ದೇನು? ನಮ್ಮ ರಾಜ್ಯದ ಬಜೆಟ್ 4 ಲಕ್ಷ ಕೋಟಿ. ನೀವತ್ತು ಲೆಕ್ಕ ಹಾಕಿ ಇದ್ರಲ್ಲಿ ಆಗಿದ್ದು ನೋಡಿ ಮೇಡಮ್, ಇರುವಂತ ಸ್ಪೆಂಡ್ ನಲ್ಲಿ 1,34,000 ಕೋಟಿ ಇನ್ನ ಸ್ಪೆಂಡ್ ಆಗಿಲ್ಲ, ಇನ್ನ ವಿತರಣೆ ಆಗಿಲ್ಲ. 94,000 ಕೋಟಿ ಅನುದಾನ ಏನು ಇದು ಮಾಡಿಲ್ಲ, ಬಿಡುಗಡೆ ಮಾಡಿಲ್ಲ. ಇಟ್ಸ್ ಸ್ಟಿಲ್ ಅದು ಸ್ಟಾಗ್ನೆಂಟ್. ಈಗ ನಾವು ಫೈನಾನ್ಷಿಯಲ್ ಇಯರ್ ಮುಗಿತಾ ಬರ್ತಾ ಇದೆ, ಇವ್ರು ಕೊಟ್ಟಿದಂತ ಯೋಜನೆಗಳು ನಾವು ಅಭಿವೃದ್ಧಿಗೆ ಇದಕ್ಕೆ ಮೀಸಲಿಡ್ತೀವಿ, ಅದಕ್ಕೆ ಮೀಸಲಿಡ್ತೀವಿ ಅಂತ ಹೇಳುವಂತದ್ದು. ಕಳೆದ ಬಾರಿ ಕೇಂದ್ರ ಸರ್ಕಾರದಿಂದ ಬಜೆಟ್ ಮಂಡನೆ ಆಗಿದ್ದಾಗ ಏನು ಇದು ಅನುದಾನ ಬಜೆಟ್ ಏನು ನಮ್ಮ ರಾಜ್ಯಕ್ಕೋಸ್ಕರ ಅಂತ ಹೇಳಿ ಅವರು ಏನು ಅನೌನ್ಸ್ ಮಾಡಿದ್ರು, ಅದ್ರಲ್ಲಿ 1 ರೂಪಾಯಿನೂ ಬಿಡುಗಡೆನೇ ಆಗಿಲ್ಲ. ಮತ್ತೆ ಎಲ್ಲಿಂದ ನಾವು ಡಿವೈಡ್ ಮಾಡ್ತೀವಿ ಅಂತ ಹೇಳಿ ಮೊನ್ನೆ ಎಷ್ಟು ಸಿದ್ದರಾಮಯ್ಯ ಅವರು ಹೇಳಿದ್ರು. ನಾನು ಹೇಳ್ತಾ ಇರೋದು ಸ್ಟೇಟ್ ಬಜೆಟ್. ದೇರ್ ಇಸ್ ಅ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್, ಸೆಂಟ್ರಲಿ ಓನ್ಡ್ ಸ್ಕೀಮ್ ಎಲ್ಲಾನು ಇರುತ್ತೆ. ನಾನು ಹೇಳ್ತಾರೆ ಸ್ಟೇಟ್ ಬಜೆಟ್ ಅಲ್ಲಿ ನೀವೇನ್ ಮಾಡಿದ್ರಿ? ವಿ ಆರ್ ಆಸ್ಕಿಂಗ್ ಅಬೌಟ್ ದ ಸ್ಟೇಟ್ ಬಜೆಟ್. 94,000 ಕೋಟಿ ಇನ್ನ ಏನೂ ಬಿಡುಗಡೆ ಆಗ್ದಿರಾ ಹಾಗೆ ಇದೆಯಲ್ಲ. ನೀವ್ ಹೇಳುವಂತ ಹಿಂದುಳಿದ ವರ್ಗ ಆಗ್ಬೋದು, ದಲಿತದಾಗ್ಬೋದು, SC ಆಗ್ಬೋದು, ST ಆಗ್ಬೋದು, ನಿಗಮಗಳಿಗೆ 1 ರೂಪಾಯಿ ಇಲ್ಲ. ಆದರೆ ನಿಗಮದ ಅಧ್ಯಕ್ಷರುಗಳಿಗೆ ಅಂದ್ರೆ ಏನಂತ ರಾಜ್ಯ ಮಟ್ಟದ ಸ್ಥಾನಮಾನ ಎಲ್ಲ ವಿಧ ಇರುತ್ತೆ. ಅಂದ್ರೆ ನಿಗಮಕ್ಕೆ ದುಡ್ಡಿಲ್ಲ ಅಂದಾಗ ಇವ್ರಿಗೆ ಸ್ಥಾನಮಾನ ಕೊಟ್ಟಂದಾಗ ನೀವು ನಿಗಮ ಮಂಡಳಿಗೆ ಏನ್ ಮಾಡ್ತೀರಾ? ಜನರಿಗೆ ಏನ್ ಮಾಡ್ತೀರಾ? ಆ OBC ಅನ್ನೋದಕ್ಕೆ ಏನ್ ಮಾಡ್ತೀರಾ? ಏನ್ ಮಾಡ್ತಾ ಇದೀರ ನೀವು ಅದಲ್ಲಿ? ನೀವು ಬಜೆಟ್ ತಜ್ಞರಪ್ಪ, ನೀವು 16 ಬಜೆಟ್ ಮಾಡಿರುವಂತದ್ದು. ಬಜೆಟ್ ಇದು ಫುಲ್ಫಿಲ್ ಆಗಿಲ್ವಲ್ಲ. ವೆರ್ ಇಸ್ ಯುವರ್ ಎಕ್ಸ್ಪೆಂಡಿಚರ್? ವಾಟ್ ಈಸ್ ದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಯು ಹ್ಯಾವ್ ಸ್ಪೆಂಟ್ ಆನ್ ದ ಸ್ಟೇಟ್? ರಾಷ್ಟ್ರದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೋದ ವರ್ಷ 11,05,000 ಕೋಟಿ ಇತ್ತು. ಇವತ್ತು ಅದು 12,05,000 ಕೋಟಿ, 1 ಲಕ್ಷ ಕೋಟಿ ಎಕ್ಸ್ಟ್ರಾ ಆಗಿದೆ ಅಂತದ್ದು. ಯುವರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನೀವು ಮಾಡಿದಂತದ್ದು ಬೆಲೆ ಏರಿಕೆ ಬಿಟ್ಟು ಒಂದು ಕಾರ್ಯಕ್ರಮ ನಿಮ್ಮ ಅವಧಿಯಲ್ಲಿ ಸ್ಟಾರ್ಟ್ ಆಗಿ ಪೂರ್ಣವಾಗಿ ಉದ್ಘಾಟನೆ ಆಗಿರುವಂತದ್ದು ಯಾವುದು? ಗುಂಡಿ ಮುಚ್ಚಿಲ್ಲ ಮೇಡಮ್. ಗುಂಡಿನೇ ಮುಚ್ಚದೆ ಇರೋರು ಯಾವ್ದನ್ನು ಮಾಡ್ತೀರಾ? ನಾವು ಜನ ಬಂದು ಈ ಸರ್ಕಾರದಲ್ಲಿ ದೊಡ್ಡದೇನು ಕೇಳ್ತಾ ಇಲ್ಲ, ಮೂಲಭೂತ ಸೌಕರ್ಯಗಳು, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೇಳ್ತಾ ಇರೋಂಥದ್ದು. ಆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಗೆ ನಾವಾಗ್ಲಿ ಮಾಧ್ಯಮದವರು ತಾವಾಗ್ಲಿ ಇಷ್ಟೊಂದು ಹೊಡೆದಾಡ್ತಾ ಇರೋದು ಯಾರಿಗೋಸ್ಕರ? ಜನರಿಗೋಸ್ಕರ. ಆದ್ರೆ ನಮ್ಮ ಕೂಗು ಇವರಿಗೆ ಮುಟ್ಟಿಲ್ಲ, ಮುಟ್ಟೋದು ಇಲ್ಲ. ಇದೇ ಕುರ್ಚಿ ಕದನ ಇದರಲ್ಲಿ ಮುಂದುವರಿತಾನೆ ಇರುತ್ತೆ ಹೊರತು ಇದು ಯಾವತ್ತು ಈ ಅಂತ್ಯ ಬರಲ್ಲ. ಇದೇನಾದ್ರೂ ಒಂದು ಇಲ್ಲ ಸರ್ಕಾರನೇ ಅವರೇ ರಾಜೀನಾಮೆ ಕೊಟ್ಟು ಕಿತ್ತು ಹೋಗ್ಬೇಕಾಗತ್ತೆ, ಇಲ್ಲ ಕಾಯ್ಬೇಕಾಗತ್ತೆ. ನಾವು 2 ವರ್ಷದ ಗಂಟ ಜನರು ಇನ್ನೊಂದು ತೀರ್ಮಾನ ಕೊಡೋವರೆಗೂ ಕಾಯ್ಬೇಕಾಗತ್ತೆ. ಓಕೆ ಸರ್, ನಿಮ್ಮ ಹತ್ರ ಮಾತಾಡಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಇಲ್ಲಿ CM ಬದಲಾವಣೆ ಆಗಬೇಕು ಅಥವಾ ಆಗಬಾರ್ದು ಅನ್ನೋ ಚರ್ಚೆ ಆಗ್ತಾ ಇರುವಂಥದ್ದು. ನಿಮ್ಮ ಪ್ರಕಾರ CM ಬದಲಾವಣೆ ಆಗಬೇಕಾ? ಆದರೂ ಕೂಡ ಏನಕ್ಕಾಗಬೇಕು? ಕಾರಣ ಏನು? ಯಾರಿಗೆ ಮತ್ತೊಂದು ಅವಕಾಶ ಕೊಡಬಹುದು ಅಂತ? CM ಬದಲಾವಣೆ ಆಗ್ಬಾರ್ದು ಅಂತ ಹೇಳಕ್ಕೋಸ್ಕರ ನಾವಿಲ್ಲ ಮೇಡಮ್. ಎಲೆಕ್ಷನ್ ನಡೆದಾಗ ಜನರು ಒಂದು ಬಹುಮತ ಕೊಟ್ಟು ಒಬ್ಬ ನಾಯಕ ಅಂತ ಕಳ್ಸಿದ್ದಾರೆ. ಕಾಂಗ್ರೆಸ್ ಅವರು ಸಿದ್ದರಾಮಯ್ಯ ಅವರ ಮುಖ ಇಟ್ಕೊಂಡು ಎಲೆಕ್ಷನ್ ಬಂದಿದ್ದಾರೆ. ಆ ಜನರು ಇವಾಗ ಇವರು ಆಡ್ತಿರೋ ಇಂಟರ್ನಲ್ ಪಾಲಿಟಿಕ್ಸ್ ಏನಾಗಿದೆ, ಜನರು ವಿಶ್ವಾಸನ ಮಾರಾಟಕ್ಕೆ ಇಟ್ಬಿಟ್ಟು ಇವ್ರು ರಾಜಕೀಯ ಮಾಡ್ದಂಗೆ ಕುರ್ಚಿಗೋಸ್ಕರ. ಇವಾಗ DK ಶಿವಕುಮಾರ್ ಹೇಳ್ತಾರೆ ನಾನ್ CM ಆಗ್ಬೇಕು. ಯಾಕೆ ಅವ್ರಿಗೆ ಅಧಿಕಾರ ಇಲ್ವಾ? ಜನರಿಗೆ ಸೇವೆ ಮಾಡ್ಬೇಕು ಅಂತ ಮನ್ಸಿದ್ರೆ CM ಆಗ್ಬೇಕು ಅಂತ ಏನಿದೆ? ಇವಾಗ ಏನಾಗೋದು ಒಳ ರಾಜಕೀಯ ಅಂದ್ರೆ ಮಾತು ಮುಂಚೆ ಡೆಲ್ಲಿಗೆ ಹೋಗ್ತಾರೆ. ಇವಾಗ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ ನೋಡಿ ಶಕ್ತಿ ಯೋಜನೆ ಮಹಿಳೆಯರಿಗೆ ಅಂತ. ರಾಜಕೀಯದವ್ರಿಗೆ ಶಕ್ತಿ ಯೋಜನೆ ಕೊಡ್ಬೇಕು ಏರೋಪ್ಲೇನ್ ಅಲ್ಲಿ ಹೋಗಕ್ಕೆ. ಯಾಕಂದ್ರೆ ಬೆಂಗಳೂರಿಗಿನ್ನ ಜಾಸ್ತಿ ಡೆಲ್ಲಿಲೇ ಸಿಗ್ತಾರ ಅವರು, ಇಲ್ಲಿ ಜನಕ್ಕೆ ಸಿಗ್ತಾ ಇಲ್ಲ. ಮಾತುಗ್ ಮುಂಚೆ ಹಗರಣಗಳು. ಸಿದ್ದರಾಮಯ್ಯ ಅವರು ಹೇಳಿದ್ರು 2.5 ಲಕ್ಷ ಉದ್ಯೋಗ ನಾವು ಸೃಷ್ಟಿಸ್ತೀವಿ, ಸರ್ಕಾರಿ ಉದ್ಯೋಗ ಸೃಷ್ಟಿಸ್ತೀವಿ ಅಂತ ಹೇಳಿದ್ರು. ನಾಳೆ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರೊಟೆಸ್ಟ್ ಇದೆ ಮೇಡಮ್. ವಿದ್ಯಾರ್ಥಿಗಳಿಗೆ ನೀಟಾಗಿ ಇವ್ರಿಗೊಂದು ಎಕ್ಸಾಮ್ ನಡೆಸೋ ಯೋಗ್ಯತೆ ಇಲ್ಲ. ಇವರು ರಾಜಕೀಯ ಕುರ್ಚಿ ಅಂತ ಡೆಲ್ಲಿಗೆ ಹೋಗಿ ಅಲ್ಲಿ ಅಲ್ದಾಡ್ತಾ ಇದಾರೆ. ಅಲ್ಲಿ ಇವ್ರು ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ. ಯಾರು ದುಡ್ಡಿದೆಲ್ಲ? ಜನರು ದುಡ್ಡನ್ನ ಪೋಲ್ ಮಾಡ್ತಾ ಇದಾರೆ ಇವರು. ಸಿದ್ದರಾಮಯ್ಯ ಅವರು ಒಬ್ಬ ಅಹಿಂದ ನಾಯಕ ಮತ್ತು ಅವ್ರಿಗೆ ಒಂದು ಕನ್ಸಾಲಿಡೇಟೆಡ್ ವೋಟ್ ಬೇಸ್ ಇದೆ. ಕಾಂಗ್ರೆಸ್ ಅವ್ರು ಯಾವುದೇ ಕಾರಣಕ್ಕೂ ಅವ್ರನ್ನ ಅಲ್ಲಾಡ್ಸಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ. ಇವಾಗ ಸಿದ್ದರಾಮಯ್ಯ ಬಣ ತುಂಬಾ ಆಕ್ಟಿವ್ ಆಗಿದೆ.
ಇವಾಗ 2 ಬಣ ಮಾಡ್ಕೊಂಡು ಡಿ ಕೆ ಶಿವಕುಮಾರ್ ಆಸ್ ಯೂಶುವಲ್ ರಾಜಕೀಯ ರೆಸಾರ್ಟ್ ರಾಜಕೀಯ ಸ್ಟಾರ್ಟ್ ಮಾಡಿದ್ದಾರೆ, ಇವರು ಫಾರಿನ್ ರಾಜಕೀಯ ಸ್ಟಾರ್ಟ್ ಮಾಡಿದ್ದಾರೆ, ಇವ್ರು ಶಾಸಕರನ್ನೆಲ್ಲ ಫಾರಿನ್ ಟ್ರಿಪ್ ಅಂತ ಕಳಿಸ್ತಾ ಇದ್ದಾರೆ. ಇವಾಗ ನಾವು ಒಂದು ಸಮಸ್ಯೆ ಅಂತ ಜನರಿಗೆ ಇವ್ರು ಆರ್ಸ್ ಕಳ್ಸಿದೀವಿ, ಸಮಸ್ಯೆ ನೋಡ್ಬೇಕಾ ಇಲ್ಲ ಇವ್ರ ಸಮಸ್ಯೆನೇ ಬಗೆಹರಿಸ್ಕೊಂಡು 5 ವರ್ಷನೂ ಕೂತ್ಕೋತಾರೆ ಅವರು. ಸಿಎಂ ಬದಲಾವಣೆ ಆಗ್ಲಿ ಬಿಡ್ಲಿ, ಜನರನ್ನ ನೋಡಿ ಜನರ ಕಷ್ಟನ ನೀವು ಆಲಿಸ್ಬೇಕು. ಹಗರಣಗಳು ಕ್ರೈಮ್ ರೇಟ್ ಅಲ್ಲಿ ನೋಡ್ಬೇಕು ನೀವು, ಕರ್ನಾಟಕದಲ್ಲಿ ಕ್ರೈಮ್ ರೇಟ್ ತುಂಬಾ ಅತಿಯಾಗಿ ಏರ್ತಾ ಇದೆ. ಗೃಹ ಮಂತ್ರಿ ಅವರು ಕೇಳಿದ್ರೆ ಐ ವಿಲ್ ಸಿ ಟು ಇಟ್ ಅಂತಾರೆ. ಏನ್ ಮಾಡ್ಬೇಕು ಜನ ಗೊತ್ತಿಲ್ಲ. ಗೊತ್ತಿಲ್ಲ, ತನಿಖೆ ಮಾಡಕ್ಕೆ ಹೇಳ್ತೀನಿ ಅಂತಾರೆ ಮಿನಿಸ್ಟ್ರು ಆತರ ಹೇಳಿದ್ರೆ ಜನ ಎಲ್ಲೋಗ್ಬೇಕು? ಜನ ಕಳ್ಸಿರೋದು ಅವರ ಸಮಸ್ಯೆ, ಅವ್ರು ಏನು ಬಡವರ ಪರ ಸರ್ಕಾರ, ಅಹಿಂದ ಸರ್ಕಾರ ಅಂತ ಬಂದಿದ್ದಾರೆ, ನಮ್ಗೊಂದು ಏನೋ ಆಗುತ್ತೆ ಅನ್ನೋ ಆಶಯದಲ್ಲಿ ಜನ ಕಳ್ಸಿದ್ದಾರೆ. ಇಲ್ಲಿ ನೋಡಿದ್ರೆ ಜನ ಏನೋ ಗೌರ್ಮೆಂಟ್ ನ ಇವ್ರು ನಡ್ಸದ್ ಬಿಟ್ಟು ಗೌರ್ಮೆಂಟ್ ಒಳಗಡೆನೆ ಇವ್ರು ಪೊಲಿಟಿಕ್ಸ್ ಮಾಡ್ಕೊಂಡು ಕುಂತಿದ್ದಾರೆ. ಜನರು ವಿಶ್ವಾಸನ ಕಾಲ್ ಕಡೆಗಿನ್ನ ಕೆಟ್ಟಾಗಿ ನೋಡ್ತಾ ಇದ್ದಾರೆ. ಇದನ್ನ ಫಸ್ಟ್ ನಿಲ್ಸಿ. ಮಾನ್ಯ ಸಿದ್ದರಾಮಯ್ಯ ಅವರು ಇವಾಗಲೇ ಏನ್ ಹೇಳ್ತಾ ಇದ್ರು, ನವೆಂಬರ್ ಕ್ರಾಂತಿ ಅಂತ ಬಂದಾಗ ಹಲವಾರು ವಿಶ್ಲೇಷಕರು ಹೇಳ್ತಾ ಇದ್ರು ಸಿದ್ದರಾಮಯ್ಯ ಅವರು ದೇವರಾಜ ಅರಸು ಅವರ ದಾಖಲೆಯನ್ನ ಮುರಿದ್ಮೇಲಾದ್ರೂ ಸಿಎಂ ಕುರ್ಚಿ ಬಿಡ್ತಾರ ಅಂತ. ಆಯ್ತು, ಅವ್ರು ಬಿಡದೆ ಹೋಗ್ಲಿ. ಬಟ್ ಇವರು ಇಲ್ಲಿ 1 ತಿಂಗಳಿಗೆ 4 ಸರಿ ಡೆಲ್ಲಿಗೆ ಹೋಗ್ತಾರೆ. ಅನೆಸೆಸರಿ ಏನಿದೆ? ಕರ್ನಾಟಕದಲ್ಲಿ ಹಲವಾರು ಇಲ್ಲಿ ಸಮಸ್ಯೆಗಳಿದೆ. ಹೇಳುವಂತದ್ದು ಈಗ ನೋಡಿ, ಇವಾಗ ನೀವ್ ಹೇಳಿದ್ರಿ ಮತ್ತೆ ಹೋಗೋದು ಯಾಕೆ, ಇವಾಗ ಅಂತ ನೆಸೆಸಿಟಿ ಏನಿದೆ ಅಂತ ನೀವ್ ಕೇಳಿದ್ರಿ. ಬಟ್ ಇಲ್ಲಿ ರಾಜಕೀಯ ನಾಯಕರು ಏನ್ ಹೇಳ್ತಾರೆ, ಇಲ್ಲಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಕೂಡ ನಿನ್ನೆ ಹೋಗಿರುವಂತ ಟೈಮಲ್ಲಿ ಅದೇ ಹೇಳಿದ್ರು. ನೋಡಿ, ಡೆಲ್ಲಿ ಅಂತಂದ್ರೆ ಓಕೆ, ಈಗ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅಸ್ಸಾಂ ಚುನಾವಣೆ ಬರ್ತಾ ಇದೆ, ಅಲ್ಲಿ ಉಸ್ತುವಾರಿ ಕೊಟ್ಟಿದ್ದಾರೆ, ಜವಾಬ್ದಾರಿ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಂಗೆ ಕೆಲಸ ಇರುತ್ತೆ ಅಂತ ಹೇಳ್ತಾರೆ. ಸರಿ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅಷ್ಟು ದೂರ ಹೋಗಿದ್ದೀವಿ ಅಂತಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಅಲ್ಲಿ ನಾಯಕರನ್ನ ವರಿಷ್ಠರನ್ನ ಭೇಟಿ ಆಗೋದು ಸಹಜ, ಇಟ್ಸ್ ಕಾಮನ್ ಅಂತ ಹೇಳ್ತಾರೆ. ಅಲ್ಲಿ ಸಿದ್ದರಾಮಯ್ಯ ಅವರೇ ಹೇಳ್ತಾರೆ, ಇವರು ಹೇಳ್ತಾರೆ. ರಾಜಕೀಯ ಅಂತಂದ್ರೆ ಹೋಗೋದು ಬರೋದು ಇರುತ್ತಪ್ಪ, ಅದ್ರಲ್ಲಿ ಏನ್ ಪ್ರತಿ ವಿಚಾರದ್ದು ನಾವೇನೋ ಹೋಗಿ ಪ್ಲಾನ್ ಮಾಡ್ತಾ ಇದೀವಿ ಅಂತ ಅಲ್ಲ, ಆಸ್ ಎ ಕ್ಯಾಶುವಲ್ ಅಂತಾನು ತಗೊಳ್ಳಿ, ಯಾವ್ದೊಂದು ಮೀಟಿಂಗ್ ಅಂತ ತಗೊಳ್ಳಿ ಅಂತ ಅವ್ರು ಹೇಳ್ತಾರೆ. ಅವರು ಕ್ಯಾಶುವಲ್ ಆಗಿ ನೀವು ಹೇಳೋ ರೀತಿ ಚುನಾವಣಾ ಉಸ್ತುವಾರಿ ವಿಚಾರ ಅವ್ರು ಮಾತಾಡಕ್ ಹೋದ್ರೆ ಮಾನ್ಯ ಡಿ.ಸಿ.ಎಂ. ಅವರ ತಮ್ಮದ ಡಿ.ಕೆ. ಸುರೇಶ್ ಅವ್ರು ಯಾಕೆ ಆ ಮಾತು ಹೇಳ್ತಾರೆ? ಕೊಟ್ಟ ಮಾತಿಗೆ ತಪ್ಪಬಾರ್ದು ಅಂದ್ರೆ ಏನರ್ಥ? ಅಲ್ಲಿ ಮಾತುಕತೆ ನಡೆದಿದೆ, ಮಾತು ಕೊಟ್ಟಿದ್ದಾರೆ, 50-50 ಇವ್ರ ಮಧ್ಯೆ ಅಗ್ರಿಮೆಂಟ್ ಆಗಿದೆ. ಸರಿ, ಮಾತುಕತೆ ನಡೆದಿದ್ರೆ ಇವಾಗ ನೋಡಿ ಸರ್, ನಾವಂತೂ ನೋಡಿಲ್ಲ, ನೀವು ನೋಡಿಲ್ಲ, ನಾವ್ ಯಾರು ಕೂಡ ಕಣ್ಣಿಂದ ನೋಡಿದ್ದಲ್ಲ, ಅಥವಾ ಅವರು ಕೂಡ ಸ್ಪಷ್ಟವಾಗಿ ಹೇಳ್ತಿಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಹೈಕಮಾಂಡ್ ಅನ್ನೋದು ಫಸ್ಟ್ ಒಂದು ಬ್ರೇಕ್ ಹಾಕ್ಬೇಕು, ಒಂದು ಉತ್ತರ ಕೊಡಬೇಕು. ಅವ್ರು ತುಂಬಾ ಸೈಲೆಂಟ್ ಆಗಿದ್ದಾರೆ, ಅದರಿಂದ ಮತ್ತಷ್ಟು ಕನ್ಫ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಎಲ್ಲೋ ಒಂದ್ ರೀತಿಯಾಗಿ ಹೌದು ಚರ್ಚೆ ಆಗ್ತಾ ಇರೋದು ಅವಾಗಿಂದ ಏನು, ಇಲ್ಲಿ 50-50 ಮಾಡ್ಕೊಂಡಿದ್ದಾರೆ. 2.5 ವರ್ಷ ಈಗಾಗಲೇ 2.5 ವರ್ಷ ಕಂಪ್ಲೀಟ್ ಆಗೋಗಿದೆ. ನವೆಂಬರ್ ಅಲ್ಲೇ ಆಗೋಯ್ತು, 2.5 ವರ್ಷ ಕಂಪ್ಲೀಟ್ ಆಯ್ತು ಸಿದ್ದರಾಮಯ್ಯ ಅವರು ಬಂದು. ಹಾಗಾಗಿ ನಿಜವಾಗ್ಲೂ ಕೂಡ ಆತರ ಮಾತುಕತೆ ಆಗಿದ್ರೆ ಇಷ್ಟರಲ್ಲಿ ಚೇಂಜ್ ಆಗ್ಬೇಕಿತ್ತಲ್ಲ, ಯಾಕಾಗಿಲ್ಲ? ಹಾಗಾದ್ರೆ ಅಲ್ಲಿಗೆ ಆಗಿಲ್ಲ ಅಂತ ಅರ್ಥ. ನಾವು ಆಗಿದೆ ಅಥವಾ ಆಗಿಲ್ಲ ಅಂತ ಹೇಳಕ್ಕಾಗಲ್ಲ. ನಾವು ಏನು ಮಾಧ್ಯಮಗಳಲ್ಲಿ ಬರುತ್ತೆ, ರಾಜಕೀಯ ನಾಯಕರು ಏನು ಹೇಳಿಕೆಗಳು ಕೊಡ್ತಾರೆ, ಅದ್ರ ಮೇಲೆ ನಾವು ಚರ್ಚೆ ಮಾಡ್ಬೇಕಾಗುತ್ತೆ. ಯಾರು ಬೇಡ. ಇವಾಗ ಡಿ.ಕೆ. ಸುರೇಶ್ ಅವರು ಹೇಳಿದ್ದಾರೆ ಅಂದ್ರೆ ಕೊಟ್ಟ ಮಾತಿಗೆ ನಡ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತಾರೆ. ಕೊಟ್ಟ ಮಾತಿಗೆ ಅಂದ್ರೆ ಏನ್ ಬರುತ್ತೆ ಇಲ್ಲಿ? ಅಧಿಕಾರ ಹಂಚಿಕೆನೆ ತಾನೆ. ಆಮೇಲೆ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ ಸಿಎಂ ಕುರ್ಚಿ ಏನ್ ಶಾಶ್ವತ ಅಲ್ಲ. ಇನ್ನೊಬ್ರು ಇವ್ರು ಯಾರು ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರು ಹೇಳ್ತಾರೆ ನಾಳೆ ಒಂದ್ ದಿವಸ ನಾವು ಮೇಲ್ ಬರ್ತೀವಿ. ಮತ್ತೆ ಇದೇ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ಹೇಳ್ತಾರೆ ಸಿಎಂ ಹಾಗೆ ಆಗ್ತಾರೆ. ಯಾರಿದು? ಮತ್ತೆ ರಾಜಣ್ಣವ್ರು ಹೇಳಿದ್ದೇನು? ರಾಜಣ್ಣವ್ರ ನೇನಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ? ಒಂದೇ ಮಾತು, ಎಷ್ಟೇ ಇದ್ರು ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು. ಮಾತುಕತೆ ಆಗಿಲ್ಲ ಅಂದಿದ್ರೆ ಈ ವಿಚಾರ ಬರ್ತಾ ಇರ್ಲಿಲ್ಲ. ನಮಗ್ ಗೊತ್ತಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ನಾಯಕರೇ ಆ ಮಾತು ಹೇಳ್ಬೇಕಾರೆ ಆಗಿದೆ ಅಂತ ಅಲ್ವಾ ಪುರಾವೆ ನಮ್ಗೆ? ಅಲ್ಲ, ಈಗ ಸಿಎಂ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ, ಇವಾಗ ನೀವು ಹೇಳಿದ್ರಿ ರಾಜಕೀಯ ನಾಯಕರೇ, ಹಿರಿಯ ನಾಯಕರೇ ಮಾತಾಗಿದೆ. ಅವ್ರೇನ್ ಹೇಳ್ತಾರೆ ಅಂದ್ರೆ ರಾಜಕೀಯದಲ್ಲಿ ಈ ತರ ಚರ್ಚೆನೇ ಆಗಿಲ್ಲ, ಎಲ್ಲೂ ಚರ್ಚೆನೇ ಆಗ್ತಿಲ್ಲ, ಸುಮ್ನೆ ನೀವುಗಳೇ ಮಾತಾಡ್ತಿದ್ರ ಅಂತ ಅವ್ರು ಹೇಳ್ತಾರೆ. ಹೇಳಿ ಸರ್. ಒಂದು ವಿದೇಶ ನಮ್ಮ ಒಂದು ರಾಷ್ಟ್ರೀಯ ಚಾನೆಲ್ಗೆ ಇದೇ ಡಿ.ಕೆ. ಶಿವಕುಮಾರ್ ಕೂತ್ಕೊಂಡು ದೇರ್ ಇಸ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಅಸ್ ಅಂತಂದ್ರೆ ವಾಟ್ ಡಸ್ ಇಟ್ ಮೀನ್? There is an understanding ಅಲ್ವಾ? What does it mean? It is an understanding ಅಂತ. ಆಮೇಲೆ ಶಿವಕುಮಾರ್ ಹೇಳ್ತಿದ್ದಾರೆ, ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಲ್ವಲ್ಲ, ಸರಿ ಹೈಕಮಾಂಡ್ ಹೇಳಿಲ್ವಲ್ಲ, ಅದನ್ನ ಅವ್ರು ಹೇಳ್ತಿದ್ದಾರೆ. ಹಂಗಂದ್ರೆ ಯಾರಾದ್ರೂ ಒಬ್ರು ಕ್ಲಾರಿಫಿಕೇಶನ್ ಕೊಡ್ಬೇಕಲ್ಲ. ಈಗ ಮುಖ್ಯಮಂತ್ರಿ ಮಗನೇ ನಮ್ ತಂದೆನೆ 5 ವರ್ಷ ಅಂತಂದ್ರೆ ಈಗ ಏನಾದ್ರು ಹೈಕಮಾಂಡ್ ಸೀದಾ ಇವ್ರ ಮಲ್ಲಿಕಾರ್ಜುನ ಖರ್ಗೆಯಿಂದ ಯತೀಂದ್ರ ಶಿಫ್ಟ್ ಆಗ್ಬಿಡಿತಾ? ಯತೀಂದ್ರ ಅವ್ರೇನ್ ಹೈಕಮಾಂಡ್ ಅಲ್ವಲ್ಲ ಡಿಸೈಡ್ ಮಾಡಕ್ಕೆ? ಮತ್ತೆ ಡಿ.ಕೆ. ಶಿವಕುಮಾರ್ ಹೇಳಿದ್ರೆ ಅವ್ರು ಹೈಕಮಾಂಡ್ ತರನೇ ಮಾತಾಡ್ತಾ ಇದ್ದಾರೆ. ಹೈಕಮಾಂಡ್ ಅಂತ ಅವರೇ ಪ್ರಶ್ನೆ ಮಾಡಿದ್ದಾರೆ, ಆದ್ರೆ ಅವ್ರ ಹೈಕಮಾಂಡ್ ಅಲ್ಲ. ಹಾಗಾದ್ರೆ ಪಕ್ಷದ ಶಿಸ್ತಿಗೆ ಅವ್ರು ಒಳಪಡಲ್ವಾ? ಪಕ್ಷದ ಶಿಸ್ತಿಗೆ ಒಳಪಡಲ್ವಾ? ಇಕ್ಬಾಲ್ ಹುಸೇನ್ ಆಗ್ಬೋದು, ಬೇರೆ ಅವ್ರು ಆಗ್ಬೋದು, ಅವ್ರಿಗೆಲ್ಲ ಇಮಿಡಿಯೇಟ್ ಆಗಿ ನೋಟಿಸ್ ಕೊಟ್ಬಿಡ್ತಾರಲ್ಲ. ನಿಮಗೆ ಒಂದು ಪ್ರಶ್ನೆ ಮಾಡ್ತೀನಿ. ಈಗ ಇವಾಗ ನೀವು ಶಾಸಕರು ಅಂತ ಬಂದ್ರಲ್ಲ, ಅದಕ್ಕೆ ಒಂದು ಇದೆ. ಇಲ್ಲಿ ಹೈಕಮಾಂಡ್ ಬಲ ಇಂಪಾರ್ಟೆಂಟ್ ಆಗುತ್ತಾ ಅಥವಾ ಶಾಸಕರ ಬಲ ಇಂಪಾರ್ಟೆಂಟ್ ಆಗುತ್ತಾ ನಿಮ್ ಪ್ರಕಾರ ನಾಯಕತ್ವ ಬದಲಾವಣೆಯಲ್ಲಿ? ಮೇಡಮ್, ನಾವ್ ಏನೇನ್ ಮಾತಾಡ್ತಾ ಇದೀವಿ ಇಲ್ಲಿ ಕುತ್ಕೊಂಡಿರೋವಂಥದ್ದು, ಇದು ಆಲ್ ದ ಕಾಂಗ್ರೆಸ್
ಶಾಸಕರು ಯಾರು ಉನ್ನತ ಸ್ಥಾನದಲ್ಲಿ ಇದ್ದವರು ಮಾತಾಡ್ತಾ ಇರುವಂತದ್ದೇನೆ. ಇನ್ ಕಾಂಗ್ರೆಸ್ ನಂಬರ್ಸ್ ಡಸಂಟ್ ಮ್ಯಾಟರ್ ಇದನ್ನ ಹೇಳಿದಂತದ್ದು ಡಿ ಕೆ ಶಿವಕುಮಾರನೇ. ಅದು ಖಾಸಗಿ ವಾಹಿನಿಯಲ್ಲೇ ಹೇಳಿದಂತ ನಂಬರ್ಸ್ ಡಸಂಟ್ ಮ್ಯಾಟರ್ ಇವು ಅವರೇ ಹೇಳಿದಂತದ್ದು. ಸೊ ನೀವು ಪ್ರತಿ ಸತಿನೂ ಮಾಧ್ಯಮ ಸೃಷ್ಟಿ, ವಿರೋಧ ಪಕ್ಷಗಳ ಸೃಷ್ಟಿ ಅಂತ ಇಲ್ಲ ಇನ್ಯಾರೋ ಹಿರಿಯ ಪತ್ರಕರ್ತರೇನೋ ಹೇಳಿದ್ರು, ಇದೆಲ್ಲ ಅವ್ರ ವರ್ಡ್ಸೇನೆ. ನಾವ್ ಹೇಳ್ತಾ ಇರುವಂತದ್ದು ನಿಮ್ಮ ಗೊಂದಲ ಕೇಳಕ್ ಯಾರು ಇಲ್ಲ ರೀ. ಇದಲ್ಲಿ ನಿಮ್ಗೆ ಸ್ಪಷ್ಟವಾದ ಬಹುಮತ ಕೊಟ್ಟಿದ್ದಾರೆ. ಒಂದ್ ಕಡೆ ಬೆಲೆ ಏರಿಕೆಗೆ ಆ ಒಂದು ಬರೆನ ನಾವು ತಳ್ಕೋಬೇಕಾಗತ್ತೆ, ಒಂದ್ ಕಡೆ ನಿಮ್ಮ ಆಡಳಿತ ವೈಫಲ್ಯ, ಒಂದ್ ಕಡೆ ಕಾನೂನು ಸುವ್ಯವಸ್ಥೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ನಾಟಕದಲ್ಲಿ ಡ್ರಗ್ಸ್ ಫ್ಯಾಕ್ಟರಿಗಳು ಏನೋ ಒಂಥರ ಐಸ್ ಕ್ರೀಮ್ ಫ್ಯಾಕ್ಟರಿ ತರ ಎಲ್ಲಂದ್ರಲ್ಲಿ ತಲೆ ಎತ್ಕೊಂಡು ಕಾರ್ಯನಿರ್ವಹಿಸ್ತಾ ಇರುವಂತದ್ನ ಬೇರೆ ರಾಜ್ಯದ ಬೇರೆ ರಾಜ್ಯದ ಪೊಲೀಸ್ ಅಧಿಕಾರಿಗಳು ಅವ್ರ ರಾಜ್ಯದ ಮಾಹಿತಿಯಿಂದ ಮೈಸೂರಿಗೆ ಬಂದು ಇದ್ ಮಾಡ್ತಾರೆ. ಮೈಸೂರನ್ನ ನಾವು ಸಾಂಸ್ಕೃತಿಕ ನಗರಿ ಅಂತ ಕರಿತೀವಿ. ಇವತ್ತು ದೊಡ್ಡ ಒಂದು ಇದನ್ನ ಡ್ರಗ್ಸ್ ಫ್ಯಾಕ್ಟರಿನ ಇದ್ ಮಾಡುವಂತದ್ದು. ಹಂಗಂದಾಗ ನಾವು ಬಂದು ಕೇಳಬಾರ್ದ ಮೇಡಮ್ ಇಂಟೆಲಿಜೆನ್ಸಿ ಏನಾಯ್ತು, ಹೋಮ್ ಇಂಟೆಲಿಜೆನ್ಸಿ ಏನಾಯ್ತು, ಹೋಮ್ ಮಿನಿಸ್ಟ್ರಿ ಏನ್ ಮಾಡ್ತಾ ಇದ್ದಾರೆ? ಈಗ ಬೇರೆ ಒಂದು ಕ್ರೈಮ್ ರೇಟ್ ನಲ್ಲಿ ಏನೋ ಒಂದು ಇದೈತೆ ನಮ್ಮ ರಾಜ್ಯನೇ ಶ್ರೇಷ್ಠ ಅನ್ನೋದಕ್ಕಿಂತನೂ ಈ ಡ್ರಗ್ಸ್ ಫ್ಯಾಕ್ಟರಿಗಳು ಏನಾಗ್ತಾ ಐತೆ? ಇದೇ ತರನೇ ಡ್ರಗ್ಸ್ ಜಾಲದಲ್ಲಿ ಮುಳುಗಿದಂತ ಪಂಜಾಬ್ ಏನಾಯ್ತು? ವಾಟ್ ವಾಸ್ ಪಂಜಾಬ್? ಉಡ್ತಾ ಪಂಜಾಬ್ ಆಗಿದೆ ಅಂತದ್ದು. ಸಾಂಸ್ಕೃತಿಕವಾಗಿ ಇರುವಂತ ನಮ್ಮ ಕರ್ನಾಟಕನ ಪ್ರತಿದಿನ ಮೇಡಮ್ ನೀವು ಪೇಪರ್ ನಲ್ಲಿ ಲಾಸ್ಟ್ 4-5 ತಿಂಗಳಿಂದ ತಗೊಂಡ್ರು ಇಷ್ಟು ಕೆಜಿ ಸೀಸ್ ಆಯ್ತು, ಇಷ್ಟು ಕೆಜಿ ಸೀಸ್ ಆಯ್ತು, ಬರೀ ಡ್ರಗ್ಸ್ ಸೀಸ್ ಆಯ್ತು ಅಂತಂದ್ರೆ ದೇರ್ ಇಸ್ ನೋ ಪರ್ಫೆಕ್ಟ್ ಆಕ್ಷನ್ಸ್. ಅಧಿಕಾರಿಗಳಿಗೆ ಯಾಕೆ ನೀವು ಫ್ರೀ ಹ್ಯಾಂಡ್ ಕೊಡ್ತಾ ಇಲ್ಲ? ನಮ್ಮ ಅಧಿಕಾರಿಗಳಿಗೆ ಇದು ಮಾಡ್ತಾ ಇಲ್ಲ. ಈಗ ಮೈಸೂರಿನಲ್ಲಿ ಅಷ್ಟು ಇದು ಆಗ್ಬೇಕಾದಾಗ ಅಲ್ಲಿನ CCB ಅಧಿಕಾರಿಗಳಿಗೆ ಯಾವ ಇದಿಲ್ಲ. ನಾವು ರಾಜ್ಯದ ಮಾಧ್ಯಮದವರು ತಾವೆಲ್ಲ ಧ್ವನಿ ಎತ್ತಿ ನಾವೆಲ್ಲ ಪ್ರತಿಪಕ್ಷ ಮಾಡ್ಬೇಕಾದಾಗ ಅಲ್ಲಿರುವಂತ 7-8 ವರ್ಷದಿಂದ ಏನು CCB ಅಧಿಕಾರಿಗಳು ಅಲ್ಲೇ ಗೂಡಾಡ್ಕೊಂಡು ಕುಂತಿದ್ರು ಅವ್ರನ್ನೆಲ್ಲ ಎತ್ತಗಡಿ ಮಾಡಿದಂತದ್ದಾಯ್ತು. ಅಂದ್ರೆ ಸರ್ಕಾರ ಶಾಮೀಲಾಗಿದ್ಯಾ? ಇದು ಯಾರಕ್ಕೆ ಮೇಡಮ್ ಇದು ಎಫೆಕ್ಟ್? ಇದು ನಮ್ಮಂತ ಫ್ಯೂಚರ್ ಬರುವಂತ ಜನರೇಷನ್ಸ್ಗೆ, ಹುಡುಗರಿಗೆ, ಸ್ಕೂಲ್ ಮಕ್ಕಳಿಗೆ ಇದಾಗಿರುವಂತದ್ದನ್ನ ಇದನ್ನ ಇದ್ ಮಾಡ್ಬೇಕಲ್ವಾ? ಇದನ್ನ ಸರ್ಕಾರದವರಾಗಿ ವಿರೋಧ ಪಕ್ಷವಾಗಿ ಏನ್ ಕೇಳ್ತಾ ಇದ್ದಾರೆ? ಕಾನೂನು ಸುವ್ಯವಸ್ಥೆ ಯಾರು ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಕೊಡಿ ಅಂತ ಅಂದ್ಬಿಟ್ಟು. ನೀವು ಕಾನೂನು ಸುವ್ಯವಸ್ಥೆ ಇದನ್ನ ನನಗೆಲ್ಲ ಗೊತ್ತು ಆದ್ರೆ ನನಗೇನು ಗೊತ್ತಿಲ್ಲ ಅಂತ ಹೋಮ್ ಮಿನಿಸ್ಟರ್ ಹೇಳ್ಬೇಕಾದಾಗ ಇವ್ರೇನಂತ ಕಳಿಬೇಕಾಗುತ್ತೆ? ಇಲ್ಲ, ಈಗ ನೀವು ಇವಾಗ ಹೇಳಿದ್ರಲ್ಲ ಅದ್ಯಾವುದು ಮೈಸೂರು ಡ್ರಗ್ಸ್ ಫ್ಯಾಕ್ಟರಿ ಸೀಸ್ ಮಾಡಿದ್ರು, ಅದಾದ್ಮೇಲೆ ಬೇರೆ ಇನ್ನೊಂದು ಮಹಾರಾಷ್ಟ್ರ ಪೊಲೀಸರು ಬೆನ್ನತ್ತಿದ್ದು ಅಂತದ್ದು ಅದೆಲ್ಲವೂ ಕೂಡ ಈಗ ಮೊನ್ನೆ ಅಷ್ಟೇ CM ಸಿದ್ದರಾಮಯ್ಯ ಗೃಹ ಸಚಿವರು ಕೂಡ ಒಂದು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಮೀಟಿಂಗ್ ಮಾಡಿ ಅದರಲ್ಲೂ ಕೂಡ ಪೊಲೀಸರು ನಿಜವಾಗ್ಲೂ ಕೂಡ ಅಲರ್ಟ್ ಆಗಬೇಕು. ಎಲ್ಲೋ ಒಂದು ರೀತಿಯಾಗಿ ನಮ್ಮ ಪೊಲೀಸರು ಸ್ವಲ್ಪ ಹಿಂದಿದ್ದಾರೆ ಅಂತ ಅನಿಸ್ತಾ ಇದೆ, ಇತ್ತೀಚೆಗೆ ಆಗ್ತಾ ಇರೋದಲ್ಲ ನೋಡಿ ಅಂತ ಹೇಳಿ. ಹಾಗಾಗಿ ಈಗ ಸ್ವಲ್ಪ ಒಂದು 2 ಅಥವಾ 3 ತಿಂಗಳಿಂದ ನೋಡ್ತಾ ಇರುವಂತ ವರದಿ ಪ್ರಕಾರ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಎಲ್ಲೋ ಒಂದು ರೀತಿಯಾಗಿ ಡ್ರಗ್ಸ್, ಗಾಂಜಾ ಅನ್ನೋಂಥದ್ದು ಸ್ವಲ್ಪ ಇಳಿಕೆ ಆಗ್ತಾ ಇದೆ. ಮೇಡಮ್, ಅಧಿಕಾರಿ ವರ್ಗಕ್ಕೆ ನೀವು ಒಂದು ಸರ್ಕಾರ ನಡೆಸಬೇಕಾದಾಗ ಒಂದು ಸ್ಟೆಬಿಲಿಟಿ ಇರಬೇಕಾಗುತ್ತೆ. ನೀವು ಮುಂದುವರಿಯಿರಿ, ನಾವು ಸರ್ಕಾರ ನಿಮ್ ಬೆಂಬಲವಾಗಿರ್ತೀವಿ, ಯಾವ್ದಾವ್ದು ಅಕ್ರಮ ಚಟುವಟಿಕೆಗಳಿದೆ ಮಟ್ಟ ಹಾಕ್ರಿ ಅಂತ ಅಂದ್ಬಿಟ್ಟು ಇವರೇ ಬಂದು RCBಗೆ ಇವರೇ ಜನರನ್ನ ಕರೀತಾರೆ, ಇವರೇ ಕಾಲ್ ತುಳಿಸ್ಬಿಟ್ಟು ಇವರೇ ಸಾಯಿಸ್ಬಿಟ್ಟು ದಯಾನಂದ ಕಮಿಷನರ್ ಅವ್ರನ್ನ ಕಳಿಸ್ಬಿಡ್ತಾರೆ. ಅದಕ್ಕೆ ಅಧಿಕಾರಿಗಳು ಏನ್ ಮಾಡ್ತಾರೆ? ಅವರೊಂದು ಬೌದ್ಧಿಕ ಮಟ್ಟ ಏನಿರುತ್ತೆ ಮೇಡಮ್ ಅಲ್ಲಿ? ನಾವು ಸರ್ಕಾರ ಕೆಲಸ ಮಾಡ್ತೀವಿ, ಕೊನೆಗೆ ವಿಕ್ಟಮೈಸ್ ಆಗುವಂತದ್ದು, ಕ್ರಿಮಿನಲೈಸೇಷನ್ಸ್ ಮಾಡುವಂತದ್ದು, ನಮ್ಮನ್ನೇ ದೂಷಿಸ್ತಾರೆ, ನಮ್ಮನ್ನ ಮನೆ ಕಳಿಸ್ತಾರೆ ಅಂದಾಗ ಆ ದಕ್ಷತೆ ಎಲ್ಲಿ ಉಳಿದಿರುತ್ತೆ, ಆ ಒಂದು ಇದು ಪ್ರಾಮಾಣಿಕತೆ ಎಲ್ಲಿ ಉಳಿದಿರುತ್ತೆ? ಮತ್ತೆ ಹೇಗ್ ನಂಬ್ತೀರ ನಿಮ್ನ? ನಾಳೆ ದಿನ ದ ಗವರ್ಮೆಂಟ್ ಫಾಲ್ಸ್ ಬ್ಯಾಕ್ ಆನ್ ಯು ಇಟ್ ಸೆಲ್ಫ್ ಅಂತ. ಹಾಗಾದಾಗ ಮೇಡಮ್, ಕರ್ನಾಟಕದ ಪೊಲೀಸು ಇಡೀ ದೇಶದಲ್ಲಿ ದಕ್ಷತೆಗೆ ಎತ್ತಿದ್ದಕ್ಕೆ ಅದ್ರಲ್ಲಿ 2 ಮಾತೇ ಇಲ್ಲ. ಆದ್ರೆ ನೀವು ಕಾಂಗ್ರೆಸ್ನವರು ಪೊಲೀಸ್ ಸ್ಟೇಷನ್ಗಳನ್ನ ಎಕ್ಸ್ಟೆನ್ಷನ್ ಆಫ್ ಕಾಂಗ್ರೆಸ್ ಆಫೀಸ್ ಮಾಡ್ಕೊಂಡಿದ್ದೀರಲ್ಲ, ಇದು ದುರಂತ. ಇದು ಅಧಿಕಾರಿಗಳಿಗೆ ಬೆಲೆ ಇಲ್ದಿರೋ ಹಂಗೆ ಆಗಿದೆ. ಯಾಕಂದ್ರೆ ಉದಾಹರಣೆಗೆ ನೀವು ನೋಡಿದ್ರೆ RCB ಅಂತ ಬಂತು, ಯಾರನ್ನ ಸಸ್ಪೆಂಡ್ ಮಾಡಿದ್ರು, ಅದನ್ನ ಮಾಡಿದ್ಯಾರು? ಏರ್ಪೋರ್ಟ್ ಅಲ್ಲಿ ಹೋಗಿ ಕರ್ಕೊ ಬಂದಿದ್ಯಾರು ಪ್ಲೇಯರ್ಸ್ ಗಳನ್ನ? ಅದು ಏನು ಮಾಡ್ಲಿಲ್ಲ. ಮೊನ್ನೆ ಹೋಗಿ ರಾಜೀವ್ ಗೌಡ ಅಂತ ಹೋಗಿ ಒಂದು ಸರ್ಕಾರಿ ಅಧಿಕಾರಿಗೆ ಅವರು ಅವಾಚ್ಯ ಶಬ್ದಗಳು ಬೈತಾರೆ. ಆ ವ್ಯಕ್ತಿ ಯಾರು MLA ಎಲೆಕ್ಷನ್ ನಿಂತಿದ್ದವರು, ಹಳೆ ಕ್ಯಾಂಡಿಡೇಟ್ ಕಾಂಗ್ರೆಸ್. ಇದೇನೇ ಅವ್ರ ಸಂಸ್ಕೃತಿ. ಹೌದು, ಕಾಂಗ್ರೆಸ್ ಅಲ್ಲಿ ಜಾಸ್ತಿ ರೌಡಿಸಮು, ಗುಂಡಾಗರ್ದಿ ಇದೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ನೋಡ್ತೀವಿ. ಎಲ್ಲೋ ಒಂದು ರೀತಿಯ ಇದೆಲ್ಲವೂ ಕೂಡ ಮುಂಬರುವಂತ ದಿನಗಳಲ್ಲಿ ತುಂಬಾ ಮೈನಸ್ ಪಾಯಿಂಟ್ ಆಗಿ ಇದರಿಂದನೇ ಹಿನ್ನಡೆ ಆಗ್ಬೋದು ಅಂತ ಅನ್ಸುತ್ತೆ. ಸರ್, ನಿಮ್ಮ ಹತ್ರ ಸ್ವಲ್ಪ ರಾಜಕೀಯ ವಿಶ್ಲೇಷತೆ ನೀವು ಜಾಸ್ತಿ ಕೊಡ್ಬೋದು ಅಂತ ನನಗೆ ಅನ್ಸುತ್ತೆ. ಹಾಗಾಗಿ ಇಲ್ಲಿ ಪಟ್ಟದ ಫೈಟ್ ವಿಚಾರವಾಗಿ ಮಾತಾಡೋಣ ಸ್ವಲ್ಪ ಅಂತ. ಇಲ್ಲಿ ನಾನು ಕೇಳಿದೆ ಸರಿಗೆ ಅಂತಂದ್ರೆ ಇಲ್ಲಿ ಶಾಸಕರ ಬೆಂಬಲ ಮ್ಯಾಟರ್ ಆಗುತ್ತಾ ಅಥವಾ ಹೈಕಮಾಂಡ್ ಬೆಂಬಲ ಮ್ಯಾಟರ್ ಆಗುತ್ತಾ ಅಂತ. ಕಾರಣ ಏನು ಅಂತಂದ್ರೆ ಇಲ್ಲಿ ಕೇವಲ ಒಂದು ಅಮ್ಮಮ್ಮ ಅಂತಂದ್ರೆ 8ರಿಂದ 10 ಜನ DCM DK ಶಿವಕುಮಾರ್ ಅವ್ರ ಪರವಾಗಿರ್ಬೋದು, ಶಾಸಕರು ಅಂತ ಹೇಳಿದ್ರು ಅಷ್ಟೇ. ನಾನು ಶಾಸಕರು ಅಂತಂದ್ರೆ ಇನ್ನು ಅತಿ ಹೆಚ್ಚಾಗಿ ನೀವು ಒಂದು 10 ಜನ ನಿಲ್ಲಿಸ್ಬಿಟ್ಟು ಇದರಲ್ಲಿ ನಿಮ್ಗೆ ಸಿದ್ದರಾಮಯ್ಯ ಅವ್ರ ಪರವಾಗಿ ಯಾರಿದ್ದೀರಿ, DK ಪರವಾಗಿ ಯಾರಿದ್ದೀರಿ ಅಂತಂದ್ರೆ ಒಂದು ಎಲ್ಲೋ ಒಬ್ರು ಅಥವಾ ಇಬ್ರು DCM DK ಶಿವಕುಮಾರ್ ಪರವಾಗಿರ್ಬೋದು, 90% ಎಲ್ಲವೂ ಕೂಡ CM ಸಿದ್ದರಾಮಯ್ಯ ಪರವಾಗಿಯೇ ಇರ್ಬೋದು. ಹಾಗಾಗಿ ಇಲ್ಲಿ ಹೈಕಮಾಂಡ್ ಮ್ಯಾಟರ್ ಆಗುತ್ತಾ, ಶಾಸಕರ ಬಲ ಮ್ಯಾಟರ್ ಆಗುತ್ತಾ ಅಂತ?
ಚೇಂಜಸ್ ಆಗ್ಲಿಕ್ಕೆ? ನೋಡಿ, ಕಾಂಗ್ರೆಸ್ ಪಕ್ಷದ ಒಳಗಡೆ ನೋಡ್ತಾ ಬಂದ್ರೆ, ಅಂದ್ರೆ ಹಿಂದಿನ ಇತಿಹಾಸವನ್ನ, ಕಾಂಗ್ರೆಸ್ ಇತಿಹಾಸವನ್ನ ನೋಡ್ಕೊಂಡ್ ಬಂದ್ರೆ, ಕಾಂಗ್ರೆಸ್ಗೆ ಒಂದು ಹೆಸರಿತ್ತು, ಏನಂದ್ರೆ ಕಾಂಗ್ರೆಸ್ ಸಂಸ್ಕೃತಿ ಅಂತಾನೆ ಕರಿತಾ ಇದ್ದಾರೆ. ಕಾಂಗ್ರೆಸ್ ಕಲ್ಚರ್ ಅಂತ. ಹಿಂದೆಲ್ಲ ಕಾಂಗ್ರೆಸ್ ಅಲ್ಲಿ ಮೆಜಾರಿಟಿ ಯಾವತ್ತೂ ಮ್ಯಾಟರ್ ಆಗ್ತಿರ್ಲಿಲ್ಲ. ಯಾವ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಯಾರ ಪರವಾಗಿದ್ರು ಕೂಡ ಹೈಕಮಾಂಡ್ ನಿರ್ಧಾರನೆ ಅಂತಿಮ. ಹಿಂದೆ ವೀರಪ್ಪ ಮೊಯ್ಲಿ ಅವ್ರನ್ನ ಮುಖ್ಯಮಂತ್ರಿ ಮಾಡುವಾಗ ದೆಹಲಿಯಿಂದ ಒಂದು ಲಕೋಟೆ ಬಂತು ಅಂತ, ಅದು ಅವಾಗ ಬಹಳ ಚರ್ಚೆ ಆದಂತ ವಿಷಯ. ಹೈಕಮಾಂಡ್ ಲೆಟರ್ ಬಂತು, ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು. ಈ ತರ ಕಾಂಗ್ರೆಸ್ನಲ್ಲಿ ಮೆಜಾರಿಟಿ ಅನ್ನುವಂಥದ್ದು ಎಲ್ಲೂ ಕೂಡ ಮ್ಯಾಟರ್ ಆಗಿಲ್ಲ. ಆ ಒಂದು ಪರಿಸ್ಥಿತಿ ಇತ್ತು ಅಲ್ಲಿ. ಹೈಕಮಾಂಡ್ ಯಾರು ಹೇಳ್ತಾರೆ ಅವರು ಮುಖ್ಯಮಂತ್ರಿ. ಸೊ ಹೀಗಾಗಿ ಶಾಸಕರು ಮತ್ತು ಶಾಸಕರ ಬೆಂಬಲ ಯಾರಿಗಿದೆ ಅನ್ನುವಂಥದ್ದು ಮ್ಯಾಟರ್ ಆಗ್ತಿರಲಿಲ್ಲ. ಆದರೆ ಇವತ್ತು ಕಾಂಗ್ರೆಸ್ಸಿನ ಆ ಒಂದು ಸಂಸ್ಕೃತಿ ಇದೆ ಅಲ್ಲ, ಅದು ಬದಲಾವಣೆ ಆಗಿದೆ. ಅದಕ್ಕೆ ಯಾಕೆ ಬದಲಾವಣೆ ಆಗಿದೆ ಅಂದ್ರೆ, ಕಾಂಗ್ರೆಸ್ ಹೈಕಮಾಂಡ್ ದುರ್ಬಲ ಆಗಿರುವಂತ. ನೋಡಿ, ಹಿಂದೆ ಎಲ್ಲ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಮಾಡುವಂತದ್ದು ಎಲ್ಲಾ ವಿಷಯಗಳು ಬಹಳ ಸಲೀಸಾಗಿ ಆಗ್ತಾ ಇತ್ತು. ಮತ್ತೆ ಅಲ್ಲಿ ಒಂದು ಕಲ್ಚರ್ ಬಂದಿದೆ, ಏನಂದ್ರೆ ಯಾರು KPCC ಅಧ್ಯಕ್ಷ ಆಗಿರ್ತಾರೆ, ಯಾರ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸ್ತಾರೆ ಅವರೇ ಮುಖ್ಯಮಂತ್ರಿ ಆಗುವಂತ ಒಂದು ಕಲ್ಚರ್ ಇತ್ತು ಕಾಂಗ್ರೆಸ್ ಅಲ್ಲಿ. ಅದು ಏನು ಸಂವಿಧಾನದ ಬರದಂತ ಅಲ್ಲ, ಅಥವಾ ಕಾಂಗ್ರೆಸ್ನ ಸಂವಿಧಾನನೂ ಅಲ್ಲ ಅದು. ಆದ್ರೆ ಅಲ್ಲಿ ಒಂದು ಪದ್ಧತಿಯನ್ನ ನಡೆಸ್ಕೊಂಡ್ ಬರ್ತಾ ಇದ್ರು ಹಿಂದೆ. ಯಾರು KPCC ಅಧ್ಯಕ್ಷ ಆಗ್ತಾರೆ ಅವ್ರ ನೇತೃತ್ವದಲ್ಲೇ ಚುನಾವಣೆಯಲ್ಲಿ ಗೆದ್ರೆ ಅವರೇ ಮುಖ್ಯಮಂತ್ರಿ. ಅದು ಎಲ್ಲಿ ಮಿಸ್ ಆಗಕ್ ಶುರುವಾಯ್ತಂದ್ರೆ ಅದನ್ನ ಬದಲಾವಣೆ ಮಾಡಿದ್ರು. ಯಾಕೆ ಬದಲಾವಣೆ ಆಯ್ತಂದ್ರೆ, ಇವರು ಪರಮೇಶ್ವರ್ ನೇತೃತ್ವದಲ್ಲಿ ಚುನಾವಣೆ ಆಗಿತ್ತು, ಅವ್ರು KPCC ಅಧ್ಯಕ್ಷರು, ಅವ್ರು ತಪ್ಪಿಸ್ತಾರೆ. ನೆಕ್ಸ್ಟ್ DK ಶಿವಕುಮಾರ್ KPCC ಅಧ್ಯಕ್ಷರು, ಅವ್ರು ಮಿಸ್ ಮಾಡ್ತಾರೆ. ಇದಕ್ಕೆ ಕಾರಣ ಏನು ಅಂತ ಯೋಚನೆ ಮಾಡಿದ್ರೆ, ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬಂದಾಗಿಂದ ಅವರ ಪ್ರಾಬಲ್ಯ, ಅವ್ರದ್ದೊಂದು ದೊಡ್ಡ ವೋಟ್ ಬ್ಯಾಂಕ್, ಮತ್ತು ಅವರ ಈ ಒಂದು ಸೋಷಿಯಲ್ ಇಂಜಿನಿಯರಿಂಗ್ ಮಾಡೋದಿದೆಯಲ್ಲ, ಬಹುಶಃ ಹಿಂದೆ ದೇವರಾಜ್ ಅರಸು ಅಂತವರು, ರಾಮಕೃಷ್ಣ ಹೆಗಡೆ ಕಾಲದಲ್ಲಿ ಆ ರೀತಿಯ ಕೆಲವು ನಾಯಕರು ಆ ಸೋಷಿಯಲ್ ಇಂಜಿನಿಯರಿಂಗ್ ಅನ್ನ ಬಹಳ ಯಶಸ್ವಿಯಾಗಿ ಮಾಡ್ತಾ ಇದ್ರು. ಅದಕ್ಕೆ ಕನ್ನಡದಲ್ಲಿ ಸಾಮಾಜಿಕ ಹೆಣಿಕೆ ಅಂತೀವಿ ನಾವು, ಸೋಷಿಯಲ್ ಫ್ಯಾಬ್ರಿಕ್ ಅಂತ. ಆ ಒಂದು ಪಕ್ಕಾ ಮಾಡ್ಕೊಂಡ್ ಬಂದಂಥವ್ರು, ಅವ್ರಿಗೆ ಸಾಕಷ್ಟು ಶಾಸಕರ ಬೆಂಬಲ ಇತ್ತು. ಆ ಕಾರಣದಿಂದಾಗಿ ಪರಮೇಶ್ವರ್ ಅವ್ರಿಗೆ ಮಿಸ್ ಆಯಿತು, ನೆಕ್ಸ್ಟ್ DK ಶಿವಕುಮಾರ್ಗೆ ಮಿಸ್ ಆಯಿತು. ಇವತ್ತು ಸಿದ್ದರಾಮಯ್ಯನವ್ರಿಗೆ ನಿಜವಾಗಿ ಹೇಳ್ಬೇಕಂದ್ರೆ ಇವತ್ತಿಗೂ ಶಾಸಕರ ಬೆಂಬಲ ಹೆಚ್ಚಿರುವಂಥದ್ದು ಅವ್ರಿಗೆ. ಅದಕ್ಕೆ ಹೈಕಮಾಂಡ್ ಅವ್ರನ್ನ ಮುಟ್ಟಕ್ಕಾಗ್ತಾ ಇಲ್ಲ. DK ಶಿವಕುಮಾರ್ಗೆ ಅದು ಗೊತ್ತಿದೆ, ಅವ್ರು ಯಾವಾಗ್ಲೂ ಹೇಳ್ತಾರೆ, ನಾನು ಶಾಸಕರನ್ನ ದೆಹಲಿಗೆ ಕರ್ಕೊಂಡು ಹೋಗಲ್ಲ, ಪರೇಡ್ ಮಾಡಲ್ಲ, ಯಾಕಂದ್ರೆ ಅವ್ರ ಹತ್ರ ಇಲ್ಲ. ಆದ್ರೆ ಅವ್ರಿಗೆ ಅಡ್ವಾಂಟೇಜ್ ತಗೊಳ್ತಾ ಇರೋದು ಯಾವ ರೀತಿ ಅಂದ್ರೆ, ಮುಂದಿನ ದಿನಗಳಲ್ಲಿ ತಮಗೆ ಅಡ್ವಾಂಟೇಜ್ ಆಗ್ಲಿ, ಆಮೇಲೆ ಪಕ್ಷದ ಶಿಸ್ತನ್ನು ನಾನು ಉಲ್ಲಂಘನೆ ಮಾಡ್ತಾ ಇಲ್ಲ, ನಾನು ಪಕ್ಷದ ಶಿಸ್ತಿನ ಚೌಕಟ್ಟಿನಲ್ಲೇನೆ ನನ್ನ ಹೋರಾಟ ಮಾಡ್ತಾ ಇದ್ದೀನಿ. ಹೀಗಾಗಿ ಬಹುಶಃ ಸಿದ್ದರಾಮಯ್ಯನವ್ರಿಗೆ ಇರುವಂತ ಅಡ್ವಾಂಟೇಜ್, ಮತ್ತೆ ಸಿದ್ದರಾಮಯ್ಯನವ್ರಿಗೆ ಅಡ್ವಾಂಟೇಜ್ ಆಗಿದ್ದು ಇನ್ನೂ ಒಂದೇನಂದ್ರೆ, ಅವರು ಮುಖ್ಯಮಂತ್ರಿ ಆಗ್ತಾನೆ ಕಾಂಗ್ರೆಸ್ ಹೈಕಮಾಂಡ್ ದುರ್ಬಲ ಆಗ್ತಾ ಹೋಯ್ತು. ಅವ್ರನ್ನ ಎದುರಿಸುವಂತ ಶಕ್ತಿ ಇವತ್ತು ಯಾರಿಗೂ ಇಲ್ಲ. ಇವತ್ತೇನಾದ್ರೂ ಸಿದ್ದರಾಮಯ್ಯನವ್ರು ಅಂದ್ರೆ ಹೇಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಈಗ ಹೈಕಮಾಂಡ್ ಎದುರಿಸ್ತಾರೆ ಅಂತನಾ? ನೋಡಿ, ಅವ್ರು ಆ ರೀತಿ ಒಂದು ತಮ್ಮ ಒಂದು ದೊಡ್ಡ ಇದನ್ನ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಬೇಕಾದ್ರೆ ಒಂದು ಸ್ವಂತ ಪ್ರಾದೇಶಿಕ ಪಕ್ಷ ಕೂಡ ಮಾಡಬಹುದು. ಆ ಮಟ್ಟಕ್ಕೆ ಹೈಕಮಾಂಡ್ ದುರ್ಬಲ ಆಗಿರುವಂತದ್ದು, ಸಿದ್ದರಾಮಯ್ಯನವರು ಪ್ರಬಲ ಆಗಿರುವಂತದ್ದು, ಇವೆರಡು ಕಾಕತಾಳೀಯ ಅದು. ಹೀಗಾಗಿ ಸಿದ್ದರಾಮಯ್ಯನವ್ರನ್ನ ಯಾರು ಮುಟ್ಟಕ್ಕಾಗ್ತಾ ಇಲ್ಲ. ಈ ವಿಷಯ DK ಶಿವಕುಮಾರ್ಗೂ ಗೊತ್ತಿದೆ. ಹೀಗಾಗಿ ನಾವು ಒಂದು ವೇಳೆ ನಿಜವಾಗಿನೂ ಆ ಅಗ್ರಿಮೆಂಟ್ ಆಗಿದ್ರೆ, DK ಶಿವಕುಮಾರ್ ನಿಜವಾಗಿಯೂ CM ಆಗಬೇಕಾಗಿದ್ರೆ ಅವರು ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಸರ್ಕಾರದಲ್ಲಿ ಅವ್ರಿಗೆ ಶಾಸಕರ ಬೆಂಬಲ ಇದ್ರೆ ಅವರು ಪಕ್ಷದಿಂದ ಹೊರಗೆ ಬರ್ಬೋದಾಯಿತು, ಬೇರೆ ಪಕ್ಷದವ್ರ ಬೆಂಬಲ ತಗೋಬೋದಾಗಿತ್ತು, BJP ಅವರದಿಂದ ಸ್ಪ್ಲಿಟ್ ಮಾಡ್ಬೋದಾಯಿತು. JDS ರಾಜಕೀಯದಲ್ಲಿ ಅದೆಲ್ಲ ಆಗಿಲ್ವಾ ಹಿಂದೆ? ಕರ್ನಾಟಕದ ರಾಜಕಾರಣದಲ್ಲಿ ಏನೇನೆಲ್ಲ ಆಗಿದೆ, ಯಾರು ಪಕ್ಷದಲ್ಲಿ ಹೊರಗಡೆ ಬಂದಿದ್ದಾರೆ, ರಾಜೀನಾಮೆ ಕೊಟ್ಟೆ ಬಂದಿದ್ದಾರೆ, ಇದೆಲ್ಲ ಸಾಧ್ಯತೆಗಳಿತ್ತು. ಅದೆಲ್ಲ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ, ಸಿದ್ದರಾಮಯ್ಯ ಈಸ್ ಎ ಸ್ಟ್ರಾಂಗ್ ಲೀಡರ್. ಆದ್ರೆ ಸಿದ್ದರಾಮಯ್ಯನವರು ಒಂದು ದುರಂತ ಏನ್ ಗೊತ್ತಾ, ದೊಡ್ಡ ರಾಜಕೀಯ ದುರಂತ. ಅವ್ರನ್ನ ನಾವು ಕೆಲವು ಮುಖ್ಯಮಂತ್ರಿಗಳನ್ನ ಕರ್ನಾಟಕದಲ್ಲಿ ಮುತ್ಸದ್ದಿಗಳು ಅಂತ ಕರಿತೀವಿ, ಸ್ಟಾಲ್ವಾರ್ಟ್ಸ್ ಅಂತ, ರಾಜಕೀಯ ಸ್ಟಾಲ್ವಾರ್ಟ್ಸ್ ಅಂತ. ಆ ಸಾಲಿನಲ್ಲಿ ನಿಲ್ಲುವಂತ ಒಬ್ಬ ರಾಜಕೀಯ ಮುತ್ಸದ್ದಿ ಆಗ್ಬೇಕಾದಂತ ಸಿದ್ದರಾಮಯ್ಯನವರು ಹಿಂದಿನ ಅವಧಿಯಲ್ಲಿ ಮಾಡಿದಂತ ಕೆಲಸಗಳು, ಅವ್ರಿಗಿದ್ದಂತ ಆಡಳಿತದ ಹಿಡಿತ ಏನಿದೆಯಲ್ಲ, ಈ ಅವಧಿಯಲ್ಲಿ ಕಾಣ್ತಾ ಇಲ್ಲ. ಈಗ ಅವ್ರು ಏನ್ ಆಗಿದ್ದಾರೆ ಅಂದ್ರೆ, ಒಬ್ಬ ಮ್ಯಾನೇಜರ್, ಎಲ್ಲ ಸಿಚುವೇಶನ್ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಈಗ ಅವ್ರಿಗೆ ಈಗ ಬೇಕಾಗಿಲ್ಲ. ಈಗ ಅವ್ರಿಗೆ ನಾನು ಕರ್ನಾಟಕದ ಅತಿ ಸುದೀರ್ಘ ಅವಧಿಯ ಮುಖ್ಯಮಂತ್ರಿ,
ನಾನು ಇನ್ನೂ ತಳ್ಕೊಂಡು ಹೋಗ್ಬೇಕು. ಈಸ್ ಮ್ಯಾನೇಜಿಂಗ್ ದಿ ಸಿಚುವೇಶನ್. ಸರ್ಕಾರನ ನಿಭಾಯಿಸ್ತಾ ಇದ್ದಾರೆ ಬಿಟ್ರೆ ಒಬ್ಬ ರಾಜಕೀಯ ಮುತ್ಸದ್ದಿಯಾಗಿ ಅವ್ರು ನಿರ್ಧಾರ ತೆಗೆದುಕೊಂಡ್ರೆ ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿ ನಿಲ್ಲಬಹುದು ಅಂತ ಸಾಧ್ಯತೆಗಳು ಸಿದ್ದರಾಮಯ್ಯನವ್ರಿಗಿದೆ. ಆದ್ರೆ ಅವ್ರು ಅದನ್ನ ಕಳ್ಕೊಳ್ತಾ ಇದ್ದಾರೆ. ಅದು ಕರ್ನಾಟಕದ ದುರಂತ, ಸಿದ್ದರಾಮಯ್ಯನವರ ದುರಂತ ಮತ್ತು ಸಿದ್ದರಾಮಯ್ಯನವರ ಫಾಲೋವರ್ಸ್ ದುರಂತ. ಅವರು ಹಿಂದೆ ನೋಡಿ, ಕರ್ನಾಟಕದಲ್ಲಿ ಜನತಾ ಪಕ್ಷ ಇದ್ದಾಗ, ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಇದ್ದಾಗ, ನಜೀರ್ ಸಾಬ್, PGR ಸಿಂಧ, ಸಿದ್ದರಾಮಯ್ಯ, MP ಪ್ರಕಾಶ್, ದೇವೇಗೌಡ ಇಂಥ ನಾಯಕರಿದ್ರಲ್ಲ, ಅವತ್ತು ಕರ್ನಾಟಕದಲ್ಲಿ ಏನ್ ನಿರ್ಧಾರ ಆಗ್ತಾ ಇತ್ತು ಇಡೀ ದೇಶದ ಬೇರೆ ರಾಜ್ಯಗಳು ಫಾಲೋ ಮಾಡ್ತಾ ಇದ್ರು. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಇಡೀ ದೇಶಕ್ಕೆ ಕೊಟ್ಟವ್ರು ಯಾರು? ಕರ್ನಾಟಕದವರು. ಡಿಸೆಂಟ್ರಲೈಸೇಷನ್ ಆಫ್ ಪವರ್, ಅಧಿಕಾರ ವಿಕೇಂದ್ರೀಕರಣದ ಪರಿಕಲ್ಪನೆಯನ್ನು ಕೊಟ್ಟಂತವ್ರು ಕರ್ನಾಟಕದವರು ಇಡೀ ದೇಶಕ್ಕೆ. ರಾಜೀವ್ ಗಾಂಧಿ ಅವರು ಅದನ್ನು ಕಾಪಿ ಮಾಡ್ತಾರೆ. ಇಂಥ ಗರಡಿಯಲ್ಲಿ ಪಳಗಿದಂತ ಸಿದ್ದರಾಮಯ್ಯನವರು ಅವರ ಮುತ್ಸದ್ದಿತನವನ್ನು ಕಳೆದುಕೊಂಡು ಕೇವಲ ಕಾಂಗ್ರೆಸ್ನ ದುಸ್ಥಿತಿಯ ಲಾಭ ಪಡೆದು ಇವತ್ತು ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗ್ತಾ ಇದ್ದಾರೆ ಬಿಟ್ರೆ ಅವರ ಆ ಆಡಳಿತದ ಅನುಭವ, ಅವ್ರಿಗಿರುವಂತ ಒಂದು ಗಟ್ಟಿತನ ಏನಿದೆ ಅಲ್ಲ, ಅವ್ರಿಗಿರುವಂತ ಬೆಂಬಲ, ಅದು ಅವರು ಏನು ರಾಜ್ಯದ ಅಭಿವೃದ್ಧಿಗೆ ಏನಾದರೂ ಬಳಸಿದ್ರೆ, ಹೊಸ ಹೊಸ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಅದರ ಲಾಭ ಕನ್ನಡಿಗರಿಗಾಗತ್ತೆ ಅನ್ನುವಂಥದ್ದು. ಇದು ನಾವು ನಿಜವಾಗಿ ಕನ್ನಡಿಗರಾದಂಥವ್ರು ವ್ಯಥೆ ಪಡಬೇಕಾಗಿರುವಂಥದ್ದು. ಇವತ್ತು ನಮ್ಗೆ DK ಶಿವಕುಮಾರ್ ಆದ್ರೆ ಏನು, ಸಿದ್ದರಾಮಯ್ಯನವರಾದ್ರೆ ಏನು, ಯಾರಾದ್ರೆ ಏನು, ಕರ್ನಾಟಕದ ಜನರಿಗೆ ಬೇಕಾಗಿರೋದು ಒಳ್ಳೆ ಆಡಳಿತ. ಅದು ಆಗ್ತಾ ಇಲ್ಲವಂತದನ್ನ ನಾವು ಬಹಳ ಇದನ್ನ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕು. ಸಿದ್ದರಾಮಯ್ಯನವರು ಬಹುಶಃ ಅದರಿಂದ ಹೊರಗೆ ಬಂದು ಕೇವಲ ಸಿಚುವೇಶನ್ ಮ್ಯಾನೇಜ್ ಮಾಡೋದನ್ನು ಬಿಟ್ಟು ಇರುವಂತ ಅವಧಿಯಲ್ಲಿ ಒಳ್ಳೆ ಕೆಲಸವನ್ನು ಮಾಡಿ ಹೊಸ ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಕೇವಲ ಪರಿಸ್ಥಿತಿಯ ನಿಭಾಯಿಸ್ಕೊಂಡು ಕಾಲ ಕಳೆದು ನಾನು ನೋಡಿ, ಮತ್ತು ಕರ್ನಾಟಕದ ಜನರು ಬಹಳ ಪ್ರಬುದ್ಧರಾದಂಥವ್ರು. ಅವರ ಕಮ್ಯುನಿಟಿ ಅಲ್ದೇ ಇರೋರು ಅವರು ತಮ್ಮ ಜಾತಿಯ ನಾಯಕರಂತ ಒಪ್ಕೊಂಡಿದ್ದಾರೆ. ರಾಮಕೃಷ್ಣ ಹೆಗಡೆ ಅವರು ಬ್ರಾಹ್ಮಣ ಸಮಾಜಕ್ಕೆ ಸೇರಿದ್ರು ಕೂಡ ಅವರ ಲಿಂಗಾಯತ ನಾಯಕರು ಅಂತ ಕರಿತಾ ಇದ್ರು. ಅವ್ರಿಗೆಲ್ಲರೂ ಕರಿತಾ ಇದ್ರು ಲಿಂಗಾಯತ ಸಮಾಜದ ನಾಯಕರು ಅಂತ ಕರಿತಾ ಇದ್ರು. ಮತ್ತೆ ಕೆಲವೊಬ್ರು ಜಾತಿಯ ಸಂಪೂರ್ಣ ಬೆಂಬಲ ಪಡೆದಂತವ್ರು, ಅದರಲ್ಲಿ ದೇವೇಗೌಡರ ಫ್ಯಾಮಿಲಿ, ದೇವೇಗೌಡರು ಒಕ್ಕಲಿಗ ನಾಯಕರು ಅಂತಂದ್ರೆ ಅವರೊಬ್ಬರೇ ಪ್ರಶ್ನಾತೀತ ಒಕ್ಕಲಿಗ ನಾಯಕರು. R ಅಶೋಕ ಆಗಲ್ಲ, DK ಶಿವಕುಮಾರ್ ಆಗಲ್ಲ. ಅದೇ ರೀತಿ ಲಿಂಗಾಯತ ನಾಯಕರು ಅಂತ ಬಂದ್ರೆ ಯಡಿಯೂರಪ್ಪ ಒಬ್ರೆ, ಬೇರೆ ಯಾರು ಆಗಲ್ಲ. ಆ ಕಳೆದ ಚುನಾವಣೆಯಲ್ಲಿ ಯಡಿಯೂರಪ್ಪನವ್ರನ್ನ ಏಕಾಏಕಿ ಅವ್ರನ್ನ ಇಳಿಸಿದ್ದಂಥದ್ದು ಪರಿಣಾಮ ಏನಾಗಿದೆ, ಇವತ್ತು ಕಾಂಗ್ರೆಸ್ ಶಾಸಕರಲ್ಲಿ ಅತಿ ಹೆಚ್ಚು ಗೆದ್ದು ಬಂದಂತವ್ರು ಲಿಂಗಾಯತರು. ಯಾಕೆ ಶಿಫ್ಟ್ ಆಯ್ತು? ಯಾಕೆ ಲಿಂಗಾಯತರೆಲ್ಲ ಆ ಕಡೆ ಹೋದ್ರು? ಕಾಂಗ್ರೆಸ್ ಬಿಜೆಪಿ ಹೈಕಮಾಂಡ್ ತೆಗೆದುಕೊಂಡಂತ ಒಂದು ತಪ್ಪು ನಿರ್ಧಾರ. ಸೊ ಇದು ನಮ್ಮ ಕರ್ನಾಟಕದ ರಾಜಕಾರಣ ಇತಿಹಾಸವನ್ನು ಗಮನಿಸಿದ್ರೆ ಈ ಜಾತಿ ಲೆಕ್ಕಾಚಾರಗಳು, ಜಾತಿಯ ಲೀಡರ್ ಆಗೋದಿದೆಯಲ್ಲ, ಅದು ಕೆಲವರಿಗೆ ಸಾಧ್ಯ ಆಗಿದೆ. ಎಲ್ಲರೂ ಆ ಜಾತಿಯ ಅನಭಿಷಕ್ತ ಅಂದ್ರೆ ಪ್ರಶ್ನಾತೀತ ನಾಯಕರ ಆಗಿಲ್ಲ ಅಂತವ್ರು ಬೆರಳೆಣಿಕೆ ಎಷ್ಟು. ಅಂತವರಲ್ಲಿ ಸಿದ್ದರಾಮಯ್ಯ ಈ ಅಹಿಂದ ವರ್ಗದ ಪ್ರಶ್ನಾತೀತ ನಾಯಕರು ಇವತ್ತಿನ ಕಾಲದಲ್ಲಿ. ಆ ಕಾರಣಕ್ಕಾಗಿ ಅವರು ಸುದೀರ್ಘವಾಗಿ ಕರ್ನಾಟಕದ ಚುಕ್ಕಾಣಿಯನ್ನು ಹಿಡಿದಿರು. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್, ಇಬ್ರು ಕೂಡ ಒಂದೊಂದು ಲೈನಲ್ಲಿ ಹೇಳೋದಾದ್ರೆ ಏನ್ ಹೇಳ್ತೀರಾ ಅಂತಂದ್ರೆ ಈ ಒಂದು ಪಟ್ಟದ ಫೈಟ್ ವಿಚಾರದಲ್ಲಿ? ಇದೇ ಹೇಳ್ತಾರಂತ, ನೀವು ಈ ಕುರ್ಚಿ ಕದನ ಬಿಡ್ರಿ, ಇಲ್ಲ ನಿಮ್ಮ ಹೈಕಮಾಂಡ್ಗೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಹೇಳಿ ಸ್ಪಷ್ಟವಾಗಿ ಬಂದು ರಾಜ್ಯದ ಜನತೆ ಮುಂದೆ ಈ ತರ ಗೊಂದಲಕ್ಕೆ ತೆರೆ ಎಳಿಬೇಕಾಗತ್ತೆ. ರಾಜ್ಯದ ಜನಕ್ಕೆ ಕ್ಷಮೆನೇ ಯಾಚಿಸಬೇಕಾಗತ್ತೆ. ಈ ಒಂದು ಗೊಂದಲದಿಂದ ರಾಜ್ಯದ ಆಡಳಿತಕ್ಕೆ ದೊಡ್ಡ ಒಂದು ಪೆಟ್ಟು ಬಿದ್ದಿದೆ, ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ. ನಿಮ್ಮ ಒಂದು ಇದನ್ನ ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಮಾಡ್ಕೊಳ್ಳಿ, ಅದು ನಮಗದು ಅವಶ್ಯಕತೆ ಇಲ್ಲ. ಆದರೆ ಯಾರೇ ಮುಖ್ಯಮಂತ್ರಿ ಆದ್ರೂ ಕೂಡ ಈ ಕಾಂಗ್ರೆಸ್ನ ವ್ಯವಸ್ಥೆ ಇದೇ ಇರುತ್ತೆ ಹೊರತು ಮುಂದುವರಿಯುತ್ತೆ ಹೊರತು ಜನ ಪಾಠ ಕಲಿಸುವಂಥದ್ದು ಶತಸಿದ್ಧ ಆಗಿರುತ್ತೆ. ಜನರ ಸಮಸ್ಯೆನ ಬಗೆಹರಿಸೋದು ಬಿಟ್ಬಿಟ್ಟು ಜನರ ಸಮಸ್ಯೆನ ಉಲ್ಬಣಗೊಳಿಸ್ತಾ ಇದ್ದಾರೆ. ಜನರ ಬದುಕು ಹಸನಾಗೋ ಬದಲು ಜನರ ಬನ್ಸನ್ನ ಬಾಣಲೆ ತುಂಬಿ ಉರಿತಾ ಇರೋ ತರ ಆಗ್ತಾ ಇದೆ. ಇದು ನಿಲ್ಲಬೇಕು. ಈ ಕುರ್ಚಿ ಕದನದ್ದು ಆದಷ್ಟು ಬೇಗ ತೆರೆ ಎಳಿಬೇಕು ಅಂತ ನಾನು ಕೇಳ್ಕೊಂತೀನಿ. ಮೇಡಮ್, ನಾನು ಕನ್ಕ್ಲೂಡ್ ಮಾಡೋದು, ರಾಮಕೃಷ್ಣ ಹೆಗಡೆ ಅವರು ಒಂದ್ಸರಿ ಹೇಳಿದ್ರು, ಅತಿ ಹೆಚ್ಚು ಮ್ಯಾಂಡೇಟು ನಾವು ಕೊಡೋದು ತುಂಬಾ ಅದಕ್ಕಿಂತ ಅಪಾಯಕಾರಿ ಯಾವುದೂ ಇಲ್ಲ. ಯಾಕಂದ್ರೆ ಅವ್ರು ಇಷ್ಟ ಬಂದಂಗೆ ಅವರು ಜನರನ್ನ ಕುಣಿಸ್ಬಿಡ್ತಾರೆ. ಅದು ಕಣ್ಮುಂದೆ ನೋಡ್ತಾ ಇದ್ದೀವಿ. ಇವ್ರಿಗೆ ಇಷ್ಟು ಮ್ಯಾಂಡೇಟ್ ಕೊಟ್ಟು ಇವ್ರಿಗೆ ಅಧಿಕಾರ ನಡ್ಸಕ್ ಆಗ್ತಿಲ್ಲ. ಇವರು ಹೆಚ್ಚು ಕುರ್ಚಿ ಕಡೆ ಗಮನ ಹರಿಸೋದನ್ನ ಬಿಟ್ಬಿಟ್ಟು ಕೇಂದ್ರದಿಂದ ಅನುದಾನ ಹೆಂಗ್ ತರದಂತ ನೋಡ್ಬೇಕು. ಯಾರಲ್ಲಿ ವಿದ್ಯಾರ್ಥಿಗಳಿಗೆ ಏನ್ ಅನ್ಯಾಯ ಆಗ್ತಿದೆ, ಪರೀಕ್ಷೆ ನಡೆದಿ ಒಂದು 4-5 ವರ್ಷ ಆಗಿದೆ, ಇನ್ನ ಅಪಾಯಿಂಟ್ಮೆಂಟ್ ಕೂಡ ಆಗಿಲ್ಲ. KPSC ಆಗ್ಲಿ, ಈ FD ASD ಅದ್ರ ಬಗ್ಗೆ ಗಮನ ಹರಿಸ್ಲಿ. ಕುರ್ಚಿ ಕದನ ಬಿಟ್ಬಿಟ್ಟಿರೋ ಜನರು ಅಭಿವೃದ್ಧಿ ಕಡೆ, ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಹರಿಸಬೇಕು ಅಂತ ಕೇಳ್ಬೋದು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಪಟ್ಟದ ಫೈಟ್ ವಿಶೇಷ ಕಾರ್ಯಕ್ರಮ. ಇನ್ನು ಪ್ರತಿದಿನ ಸಂಜೆ 7ರಿಂದ 8 ಗಂಟೆ ಇಂತಹ ಒಂದು ವಿಶೇಷವಾದಂತಹ ವಿಷಯಗಳನ್ನ ಕುರಿತು ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಹಾಗೆ ಅಲ್ಲಿವರೆಗೂ ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.